ಇವತ್ತು ಟಾಪಿಕ್ ನಾವೇನು ಧ್ಯಾನ ಮಾಡುವ ಕಾರ್ಯ ಯಾವುದು ಅಂತ ಹೇಳಿದ್ರೆ, ದುರಾತ್ಮಗಳು ಇಲ್ಲ ದುಷ್ಟಶಕ್ತಿಗಳು, ಇವಿಲ್ ಸ್ಪಿರಿಟ್ಸ್ ವಿಶ್ವಾಸಿಗಳನ್ನ ಕೂಡ ಅಟ್ಯಾಕ್ ಮಾಡ್ತಾ ಇದೆಯಲ್ಲ. ಯಾಕೆ, ಏನಕ್ಕೆ ಅನ್ನುವ ಇವತ್ತು ಅದು ನಿಜವಾಗ್ಲೂ ಸ್ಪಿರಿಚುವಲ್ ಅಟ್ಯಾಕೇನಾ? ಈಗ ಸ್ಪಿರಿಚುವಲ್ ಅಟ್ಯಾಕ್ ಆ ರೀತಿ ಬರುವಾಗ ಹೆಂಗೆ ಓವರ್ಕಮ್ ಮಾಡೋದು, ಇವತ್ತು ಈ ವಿಷಯಗಳನ್ನ ನಾನೊಂದು ಸಿಂಪಲ್ ಆಗಿ ಇವತ್ತು ತುಂಬ ಸಮಯ ತಗೊಳ್ಳೋದಿಲ್ಲ. ಸೊ ಅದರಿಂದ 2 ಭಾಗಗಳಾಗಿ ಮಾಡೋಣ. ಇವತ್ತು ಬಂದ್ಬಿಟ್ಟು ಏನು ಕಾರಣ, ಮುಖ್ಯವಾಗಿ ಈ ಥರ ಸ್ಪಿರಿಚುವಲ್ ಅಟ್ಯಾಕ್ಸ್ ಇರೋದಕ್ಕೆ ಕಾರಣ ಏನು ಅಂತ ಇವತ್ತು ಧ್ಯಾನ ಮಾಡೋಣ. ಇದನ್ನ ಹೇಗೆ ಓವರ್ಕಮ್ ಮಾಡೋದು ಅನ್ನೋದನ್ನ ಗ್ಲೋರಿ ಟು ಗಾಡ್, ಥ್ಯಾಂಕ್ ಯು ಜೀಸಸ್. ಹಿಂಗೆ ಮಾತಾಡಿದ್ರೆ ಕೇಳಿಸ್ತಾ ಇರ್ಬೇಕು ನಿಮಗೆಲ್ಲ. ಸೊ ಹೋಪ್ ಈಗ ಸ್ವಲ್ಪ ಆಡಿಯೋ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಪ್ರೈಸ್ ಲಾರ್ಡ್, ಗ್ಲೋರಿ ಟು ಗಾಡ್. ಈಗ ಆಡಿಯೋ ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತ ಹೇಳಿ. ಬ್ಲೆಸ್ಸಿಂಗ್ಸ್, ಗ್ಲೋರಿ ಟು ಗಾಡ್, ಥ್ಯಾಂಕ್ ಯು ಜೀಸಸ್. ಆಲ್ ರೈಟ್, ಓಕೆ. ಸೊ ಇವತ್ತು ಕೂಡ ಸೊ ಬಿಲೀವರ್ಸ್, ವೈ ಡಸ್ ಈವಿಲ್ ಸ್ಪಿರಿಟ್ ಅಟ್ಯಾಕ್ ಬಿಲೀವರ್ಸ್? ಸೊ ಅಶುದ್ಧ ಆತ್ಮ ಇಲ್ಲ ದುರಾತ್ಮ, ಅಂಧಕಾರ ಕ್ರಿಯೆಗಳು, ಇವುಗಳೆಲ್ಲ ಅದು ರಕ್ಷಣೆ ಹೊಂದಿರುವ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವ ಒಂದು ವಿಶ್ವಾಸಿಗಳ ಮೇಲೆ ಅಟ್ಯಾಕ್. ಈಗ ಇದರ ಬಗ್ಗೆ ಒಂದಷ್ಟು ಫಂಡಮೆಂಟಲ್ಸ್ ಹೇಳ್ತೀನಿ. ಅದೇ ರೀತಿ ಒಂದು ಟಾಪ್ 3-4 ರೀಸನ್ಸ್, ಒಂದು 3-4 ರೀಸನ್ಸ್ ಹೇಳ್ತೀನಿ. ಅದರಲ್ಲಿ ಪ್ರಾಮುಖ್ಯವಾಗಿ ಜನರಲ್ ಆಗಿ, ಕಾಮನ್ ಆಗಿ ಪದೇ ಪದೇ ಯಾವ ಕಾರಣದಿಂದ ಒಂದು ದುರಾತ್ಮ ಅಟ್ಯಾಕ್ ಮಾಡ್ತಾ ಇದೆ, ಅದನ್ನು ಹೇಗೆ ಓವರ್ಕಮ್ ಮಾಡೋದು. ಸೊ ಇದನ್ನೇ ಓವರ್ಕಮ್ ಮಾಡುವ ಆ ಸೆಕ್ಷನ್ನ ಬರೋ ಶನಿವಾರ ನಾವು ಧ್ಯಾನ ಮಾಡೋಣ. ಇವತ್ತು ಒಂದಿಷ್ಟು ಕಾರ್ಯಗಳನ್ನ ನಾನು ಹೇಳುವಾಗ ತುಂಬ ಗಮನದಿಂದ ಕೇಳಿ. ಸೊ ಫಸ್ಟ್ ಆಫ್ ಆಲ್, ಬಿಲೀವರ್ಸ್ ಅಂತ ಯಾರಿಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಪವಿತ್ರ ಆತ್ಮದಿಂದ ತುಂಬಿ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರೇರೇಪಣೆಯಿಂದ ನಾನು ನಡೀತಾ ಇದ್ದೀನಿ ಅಂತ ಹೇಳಿದರೂ ಕೂಡ ಇವತ್ತು ಆ ಅಶುದ್ಧ ಆತ್ಮದ ಕ್ರಿಯೆಗಳು ನನ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಇವತ್ತು ಅನೇಕ ಪ್ರೇಯರ್ ರಿಕ್ವೆಸ್ಟ್ ಎಲ್ಲ ಬರ್ತಾ ಇದೆ ಆ ರೀತಿ. ಸೊ ಈಗ ಇದು ನಿಜವಾಗ್ಲೂ ಏನು ಅನ್ನೋದನ್ನು ವಿವರಿಸ್ತೀನಿ. ಫಸ್ಟ್ ಆಫ್ ಆಲ್, ಒಂದು ಅಶುದ್ಧ ಆತ್ಮ 2 ರೀತಿ. ಒಂದು, ಇಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಅಪ್ರೆಷನ್ ಆ್ಯಂಡ್ ಸ್ಪಿರಿಚುವಲ್ ಪೊಸೆಷನ್. ಇದೆರಡಕ್ಕೂ ಅರ್ಥ ಏನಂತ ಹೇಳಿದ್ರೆ, ಸ್ಪಿರಿಚುವಲ್ ಪೊಸೆಷನ್ ಅನ್ನೋದು ಆ ವ್ಯಕ್ತಿ ಅಶುದ್ಧ ಆತ್ಮ ಅವನಲ್ಲಿ ವಾಸ ಮಾಡಿ ಅವನನ್ನು ಕಂಟ್ರೋಲ್ ಮಾಡುವ ಕಾರ್ಯ, ಅದು ಪೊಸೆಷನ್, ಹಿಡ್ಕೊಂಡಿರೋದು. ಸ್ಪಿರಿಚುವಲ್ ಅಪ್ರೆಷನ್ ಅನ್ನೋದು ಅವನನ್ನು ವಂಚಿಸಿ ಅವನಿಗೆ ಹಿಂಸೆ ಮಾಡೋದು, ಟಾರ್ಚರ್ ಮಾಡೋದು, ಏನೋ ಒಂದು ತೊಂದರೆ ತೊಗೊಂಬಂದು ಯಾವಾಗಲಾದರೂ ಅವನ ಸಮಾಧಾನವನ್ನು ಕೆಡಿಸ್ತಾ ಇರೋದು, ಇದು ಅಪ್ರೆಷನ್. ಇದನ್ನು ನಾನು ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನೀವು ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀರಾ, ಒಬ್ಬ ಬಂದು ನಿಮಗೆ ತೊಂದರೆ ಕೊಡೋಕ್ಕೆ ಮನೆಯಲ್ಲೇ ಬಂದು ಕೂತ್ಕೊಂಡು ಮನೆಯಿಂದ ಆಚೆ ಹೋಗದೆ ನಿಮಗೆ ದಿನೇ ದಿನೇ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋದು ಪೊಸೆಷನ್. ಈಗ ನೀವು ನಿಮ್ಮ ಮನೇಲಿ ಇದ್ದೀರಾ, ಆದರೆ ಅವನು ಬೇರೆ ಎಲ್ಲೋ ಇದ್ದಾನೆ, ಆದರೆ ಅವಾಗವಾಗ ಬಂದು ಕಲ್ತ್ಕೊಂಡು ಕಿಟಕಿಯಲ್ಲಿ ಹೊಡೆಯೋದು, ಇಲ್ಲ ಏನಾದರೂ ಒಂದು ಕಟ್ಸ್ಬಿಟ್ಟು ಓಡೋಗ್ಬಿಡೋದು, ಈ ರೀತಿ ಮಾಡಿದ್ರೆ ಆಪ್ರೇಷನ್. ಸೊ ಹಾಗಾದರೆ ಒಂದು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವ ಒಂದು ವಿಶ್ವಾಸಿಗೆ ಸೈತಾನು, ಒಂದು ದುರಾತ್ಮ ಇಲ್ಲ ಒಂದು ಶೈತನ ಕಾರ್ಯಗಳು ಪೊಸೆಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಹಂಗಾದ್ರೆ ಅವರು ಒಳಗಡೆ ಬಂದು ವಾಸ ಮಾಡಿ ಆಳ್ವಿಕೆ ಮಾಡೋಕ್ಕೆ ಅಧಿಕಾರ ಇಲ್ಲ, ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ಯಾವ ಕ್ಷಣದಲ್ಲಿ ಒಂದು ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೀಕ್ಷಾಸ್ನಾನ ತಗೊಂತದನೋ, ಅವನ ಸತ್ತಿರುವ ಆತ್ಮ, ಅಂದರೆ ಪಾಪಕ್ಕೆ ಸತ್ತಿರುವ ಆತ್ಮದಿಂದ ಬಿಡುಗಡೆ ಆಗಿ ಅವನು ದೇವರ ಆತ್ಮದಿಂದ ಹುಟ್ಟಿದ ವ್ಯಕ್ತಿಯಾಗಿದ್ದಾನೆ, ಅವನು ನೂತನ ಸೃಷ್ಟಿಯಾಗಿದ್ದಾನೆ.
ಹೀ ಈಸ್ ಆಲ್ ಟುಗೆದರ್ ಅ ನ್ಯೂ ಸ್ಪಿರಿಟ್, ಹೊಸ ಆತ್ಮ ಅದು. ಅದರಿಂದ ಆ ಹೊಸ ನೂತನ ಆತ್ಮ, ದೇವರ ಆತ್ಮದಿಂದ ಹುಟ್ಟಿರೋನು, ಅವನ್ನ ಶೈತಾನು ಪೊಸೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಆ ಮನೆಯಲ್ಲಿ ಶೈತಾನ ಬಂದು ವಾಸ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ದೇವರ ಮನೆ ಆಗೋಯ್ತು. ಅದಕ್ಕೆ ಇವತ್ತು ನಾವು ದೇವರ ಆಲಯವಾಗಿದ್ದೀವಿ. ಸೊ ಅದರಿಂದ ಪೊಸೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಓನ್ಲಿ ಆಪ್ಷನ್ ಏನಂದರೆ ಅಪ್ರೆಷನ್, ಅಂದರೆ ಅವಾಗ ನಿಮಗೆ ಬಂದು ತೊಂದರೆ ಕೊಡೋದು, ಡಿಸ್ಟರ್ಬ್ ಮಾಡೋದು, ನಿಮ್ಮ ಸಮಾಧಾನವನ್ನು ಕೆಡಿಸೋದು. ಇವತ್ತು ಆ ಆ್ಯಂಗಲಲ್ಲಿ ವಾಟ್ ಆರ್ ದಟ್ 7 ಟಾಪ್ ರೀಸನ್ಸ್? ಇವತ್ತು ಆ ರೀತಿಯಾದ ಶೈತಾನು ಬಂದು ನಿಮ್ಮನ್ನು ತೊಂದರೆ ಮಾಡುವ ಕಾರಣಗಳು ಏನು ಅನ್ನೋದು. ಸೊ ನಾವು ಒಂದೊಂದು ರೀಸನ್ ಹೇಳುವಾಗ ತುಂಬ, ನೀವು ಯಾವ ನಾನು ಹೇಳುವ ಕಾರಣಗಳಲ್ಲಿ ನಿಮಗೆ ಯಾವುದನ್ನು ಸಂಬಂಧಪಟ್ಟಿದೆ ಅಂದರೆ ತುಂಬ ಗಮನವಾಗಿ ಅದರೆಲ್ಲಾದರೂ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಸ್ಯಾಟರ್ಡೇ ಒಂದೊಂದಕ್ಕೂ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡೋದು ಅಂತ ಅದನ್ನು ವಚನಗಳ ಸಮೇತ ನಾನು ಎಕ್ಸ್ಪ್ಲೇನ್ ಮಾಡುವಾಗ ತುಂಬ ಗಮನದಿಂದ ಅದನ್ನು ಹಂಗೆ ಅಭ್ಯಾಸ ಮಾಡಿ. ಇನ್ ಅದರ್ ವರ್ಡ್ಸ್, ನೀವು ಈ ರೀತಿಯಾದ ಒಂದು ಅಟ್ಯಾಕ್ ಬರುವಾಗ ನೀವು ಯಾವ ರೀತಿ ಅದನ್ನು ನೋಡ್ತಾ ಇದ್ದೀರಾ, ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ, ಯಾವ ರೀತಿ ಅದನ್ನು ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಇದು 3 ಕಾರ್ಯಗಳ ಮೇಲೆ ಇದೆ ಆ ಸ್ಪಿರಿಚುವಲ್ ಅಟ್ಯಾಕ್, ಇಲ್ಲ ಆ ಸ್ಪಿರಿಟ್ ನಿಮ್ಮಲ್ಲಿ ಏನು ಮಾಡ್ತಾ ಇದೆ ಅಂತ. ಓಕೆ, ಸೊ ಆದಷ್ಟು ಹೆಚ್ಚಾದ ಜನಗಳಿಗೆ ನೀವು ಶೇರ್ ಮಾಡಿ. ಇವತ್ತು ಅನೇಕರು ಇದೊಂದು ದೊಡ್ಡ ಇಶ್ಯೂ ಆಗಿದೆ, ಆದರೆ ಇದು ಒಂದು ದೊಡ್ಡ ಇಶ್ಯೂನೇ ಅಲ್ಲ ಅನ್ನೋದನ್ನು ಸತ್ಯದ ಮೂಲಕ ಇವತ್ತು ನಾನು ವಿವರಿಸುವಾಗ, ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಎಂಥ ಒಂದು ದುಷ್ಟಶಕ್ತಿನೋ, ದುರಾತ್ಮನೋ, ಅಶುದ್ಧ ಆತ್ಮದ ಕ್ರಿಯೆಗಳು ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದ ಒಂದು ಕಾರ್ಯ ಬಂದರೂ ಅದನ್ನು ನಿರ್ಮೂಲ ಮಾಡಿ ಜಯದಲ್ಲಿ ನಡೆಯೋದು ಹೇಗೆ ಅನ್ನುವ ಸತ್ಯವನ್ನು ಇವತ್ತು ನೀವು ಹೊಂದಿಕೊಳ್ತೀರಾ. ಸೊ ಅದರಿಂದ ಎಲ್ಲ ನಂಬಿಕೆಯಿಂದ ದೇವರ ಆತ್ಮದಿಂದ ಹೇಳುವ ಕಾರ್ಯಗಳನ್ನು ತುಂಬ ಗಮನ ಇಟ್ಟು ಕೇಳಿ. ಸೊ ದ ಫಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ಯಾಕೆ ಈ ಆಪರೇಷನ್, ಈ ಶೈತಾನ ಬಂದು ಫಸ್ಟ್ ನಿಮ್ಮನ್ನು ಟಾರ್ಗೆಟ್ ಮಾಡೋದೇ ಎಂಥವ್ರನ್ನ ಅಂತ ಹೇಳಿದ್ರೆ, ಯಾರು ಇನ್ನೂ ಯೇಸು ಕ್ರಿಸ್ತನ ಗುರುತಲ್ಲಿ ಬೇರೂರಿಲ್ವೋ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅಂದರೆ ಅದರ ಅರ್ಥ ಏನಂದರೆ, ಅವರು ರಕ್ಷಣೆ ಹೊಂದಿದ್ರು ಕೂಡ ನನ್ನ ಗುರುತು ಯೇಸು ಕ್ರಿಸ್ತನಲ್ಲೇ, ನನ್ನ ಇರುವಿಕೆ ಯೇಸು ಕ್ರಿಸ್ತನಲ್ಲೇ, ನಾನಲ್ಲ ಇನಿ ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇರೋದು ಅಂತ ಪ್ರಕಟಣೆಯಲ್ಲಿ ಇಲ್ಲದೇ ಇರೋರು ಫಸ್ಟ್ ಟಾರ್ಗೆಟ್. ಅಂದರೆ ದ ಫಸ್ಟ್ ರೀಸನ್ ಇಸ್ ಅಬೌಟ್ ಅವರ್ ಐಡೆಂಟಿಟಿ, ನಿಮ್ಮ ಗುರುತು. ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ, ನೀವು ಇವತ್ತು ಜೀವಿಸ್ತಾ ಇರೋದು ಈ ಲೋಕದ ವ್ಯಕ್ತಿಯಾಗಿ, ಈ ಲೋಕದ ಪ್ರಜೆಯಾಗಿ ನೀವು ಜೀವಿಸ್ತಾ ಇದ್ದೀರಾ, ಇಲ್ಲ ಪರಲೋಕದ ಪ್ರಜೆಯಾಗಿ ಜೀವಿಸ್ತಾ ಇದ್ದೀರಾ. ಈ ಲೋಕದ ಪ್ರಜೆಯಾಗಿದ್ದರೆ ಈ ಲೋಕದ ಕಾರ್ಯಗಳು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ, ಆಳ್ವಿಕೆ ಮಾಡ್ತಾ ಇದೆ, ನಿಮ್ಮನ್ನು ನಡೆಸ್ತಾ ಇದೆ. ಸೊ ಹಾಗಾದರೆ ಇದರ ಅರ್ಥ ಏನಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಾಗ ನಿಮ್ಮ ಸ್ಪಿರಿಟ್, ನಿಮ್ಮ ಆತ್ಮ ನೂತನವಾಗಿದೆ, ಅದೇ ಹೊಸ ಸೃಷ್ಟಿ. ಆದರೆ ನಿಮ್ಮ ಪ್ರಾಣ, ನಿಮ್ಮ ಶರೀರ, ಅದು ನಿಮ್ಮ ಪ್ರಾಣ ಬಂದು ಈಗ ಸತ್ಯದ ಮೂಲಕ ಅದು ರಕ್ಷಣೆ ಹೊಂದುತ್ತಾ ಇದೆ. ನಿಮ್ಮ ಶರೀರ ಇನ್ ದ ಸೆಕೆಂಡ್ ಕಮಿಂಗ್ ಅದು ಫ್ಯೂಚರಲ್ಲಿ ರಕ್ಷಣೆ ಹೊಂದುತ್ತೆ. ಅಂದರೆ ಇಟ್ ವಿಲ್ ರಿಸೀವ್ ದ ಗ್ಲೋರಿಫೈಡ್ ಬಾಡಿ, ಮಹಿಮೆಯ ಶರೀರವನ್ನು ಹೊಂದುವುದು. ಈಗ ನೀವು ಕೇಳ್ಬೋದು ಪ್ರಶ್ನೆ, ಹಾಗಾದರೆ ಪಾಸ್ಟರ್, ಏದೇನಲ್ಲಿ ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ ಅವನ ಆತ್ಮ, ಪ್ರಾಣ, ಶರೀರದಲ್ಲೆಲ್ಲ ಪರ್ಫೆಕ್ಟ್ ಆಗಿದ್ನಲ್ಲ, ಅದು ಮಾತ್ರ ಹೇಗೆ? ಹಾಗಾದರೆ ಅಲ್ಲಿ ಏನು ನಡೀತು ಅಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಅಲ್ಲಿ ಆತ್ಮ ದೇವರ ಜೊತೆ ಸೇರಿ ಒಂದಾಗಿತ್ತು. ಪ್ರಾಣ ಯಾವಾಗಲೂ ಆತ್ಮದ ಇನ್ಫ್ಲೂಯೆನ್ಸಲ್ಲಿ ಇರುತ್ತೆ, ಶರೀರ ಯಾವಾಗಲೂ ಪ್ರಾಣದ ಇನ್ಫ್ಲೂಯೆನ್ಸಲ್ಲಿ ಇರುತ್ತೆ. ಹಾಗಾದರೆ ನೀವು ಒಂದು ಶರೀರದಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಆ ಯೋಚನೆ ನಿಮ್ಗೆ ಬಂದಿರಬೇಕು ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ. ನಿಮ್ಮ ಮೈಂಡಲ್ಲಿ ಏನು ಬಂದಿರೋದಂತೆ ಅದನ್ನೇ ನೀವು ಶರೀರದಲ್ಲಿ ಮಾಡೋದು.
ಆದರೆ ನಿಮ್ಮ ಮೈಂಡಲ್ಲಿ ಯಾವುದು ಬಂದಿದೆ ಅಂದರೆ ಅದು ಯಾವಾಗಲೂ ಆತ್ಮದ ಇನ್ಫ್ಲೂಯೆನ್ಸಲ್ಲಿ ಏನು ತೋರಿಸ್ತಾ ಇದೆಯೋ, ಏನು ನೋಡ್ತಾ ಇದೆಯೋ, ಯಾವುದನ್ನು ನಾವು ಒಪ್ಪಿಕೊಳ್ತಾ ಇದೆಯೋ ಅದರಂತೆ ಆ ಭಾವನೆಯನ್ನೇ ನಿಮ್ಮ ಪ್ರಾಣ ವ್ಯಕ್ತಪಡಿಸೋದು. ಹಾಗಾದರೆ ಎಲ್ಲಿ ತನಕ ಪಾಪ ಇರಲಿಲ್ವೋ ಆದಾಮನಿಗೆ ಬೇರೆ ಚಾಯ್ಸೇ ಇರಲಿಲ್ಲ. ಹಾಗಾದರೆ ಏನರ್ಥ? ಇವತ್ತು ಆ ಆತ್ಮ ಪ್ರಾಣ ಶರೀರ ಅವತ್ತು ಹೆಂಗಿತ್ತೋ ಇವತ್ತು ಹಂಗೆ ಇದೆ. ಒಂದೇ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಅವತ್ತು ಆ ಪ್ರಾಣ ಮತ್ತು ಶರೀರ ಅದು ಯಾವಾಗಲೂ ಆತ್ಮದ ಇನ್ಫ್ಲೂಯೆನ್ಸಲ್ಲಿ ಇದ್ದಿದ್ದರಿಂದ ಆ ಆತ್ಮ ದೇವರ ಜೊತೆ ಕನೆಕ್ಷನಲ್ಲಿ ಇದ್ದಿರೋದ್ರಿಂದ ಎಲ್ಲವೂ ಕ್ರಮವಾಗಿ ಸರಿಯಾಗಿ ಮಾಡ್ತಾಯಿತ್ತು. ಹಾಗಾದರೆ ಆ ಸೋಲ್, ಆ ಪ್ರಾಣ ಬಂದ್ಬಿಟ್ಟು ಇಟ್ ಈಸ್ ಔಟ್ ಆಫ್ ಫ್ರೀ ವಿಲ್, ಅಂದರೆ ದೇವರ ಪ್ರೀತಿಯನ್ನು ಅಂಗೀಕರಿಸ್ಕೊಂಡು ಅದರ ನಿಮಿತ್ತವಾಗಿ ಆ ಭಾವನೆಗಳನ್ನ ವ್ಯಕ್ತಪಡಿಸುವುದರ ಮೂಲಕ ಆ ಶರೀರ ಕ್ರಿಯೆಗಳನ್ನ ಮಾಡ್ತಾಯಿತ್ತು. ಅದರಿಂದನೇ ಆ ಸೋಲ್, ಆ ಪ್ರಾಣ ಒಂದು ದಿನ ದೇವರ ಶಬ್ದಕ್ಕೆ ಕಿವಿ ಕೊಡದೆ ಬೇರೆ ಒಂದು ಶಬ್ದ, ದೇವರ ಶಬ್ದ ಅಲ್ಲದೇ ಇರುವ ಒಂದು ಶಬ್ದಕ್ಕೆ ಕಿವಿ ಕೊಟ್ಟಾಗ ಹೋಗಿ ತಿನ್ನಬಾರ್ದು ಅಂತ ಹಣ್ಣನ್ನು ಹೋಗಿ ತಿಂದ. ಸೊ ಪ್ರಾಣನೂ ಶರೀರ ಕೂಡ ಅದು ರಕ್ಷಣೆ ಹೊಂದ್ಬಿಟ್ಟಿದ್ರೆ, ಅಂದರೆ ಅದನ್ನು ಆಲ್ಟರ್ನೇ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಪಾಪ ಮಾಡೋ ಅವಕಾಶ ಕೂಡ ಸಿಗ್ತಾ ಇರಲಿಲ್ಲ. ಇಲ್ಲ, ಪಾಪ ಮಾಡೋ ಅವಕಾಶ ಬಂದರೆ ದೇವರು ತಡೆ ಮಾಡಿಬಿಡ್ತಾ ಇದ್ರು. ಸೊ ಹಾಗಾದರೆ ಪ್ರಾಣ ಅನ್ನೋದು ಅದು ದೇವರ ಜೊತೆ ಒಂದು ಅನ್ಯೂನ್ಯತೆ, ಒಂದು ರಿಲೇಷನ್ಶಿಪ್, ಒಂದು ಇಂಟಿಮೇಸಿಯಲ್ಲಿ ಇದ್ದು ಆತನನ್ನು ಅರಿತು ಆತನ ಯಾರು ಎಂಬುದನ್ನು ತಿಳಿದು ಅದರ ನಿಮಿತ್ತವಾಗಿ ಮಾಡುವ ರೆಸ್ಪಾನ್ಸ್, ಅಕ್ನಾಲೇಜ್ಮೆಂಟ್, ಅದು ಒಪ್ಪಿಕೊಂಡು ಯಾವುದನ್ನು ಹೇಳ್ತಾ ಇದ್ದಾನೆ ಅದರಂತೆ ಅವನು ಅನುಭವಿಸುವ ಹಾಗೆ ಡಿಸೈನ್ ಮಾಡಿದ್ದಾನೆ. ಅದರಿಂದನೇ ಎಲ್ಲಿಯ ತನಕ ದೇವರ ಪ್ರೀತಿಯನ್ನು ಅಂಗೀಕರಿಸ್ಕೊಂಡು ಅದರಂತೆ ಅವನು ವ್ಯಕ್ತಪಡಿಸ್ತಾ ಇದ್ನೋ ದೇವರ ಕಾರ್ಯಗಳನ್ನು ವ್ಯಕ್ತಪಡಿಸ್ತಾ ಇದ್ದ. ಆದರೆ ಒಂದು ದಿನ ದೇವರ ಅಲ್ಲದೇ ಇರುವ ಶಬ್ದ ಬಂದಾಗ ಅದಕ್ಕೆ ಅವನ ಮನಸ್ಸು ಅದನ್ನು ಒಪ್ಪಿಕೊಂಡು ಅದನ್ನು ಸ್ವೀಕಾರ ಮಾಡಿದ್ರಿಂದ ಪಾಪ ಮಾಡಿ ಜೀವವನ್ನು ಕಳ್ಕೊಂಡ. ಸೊ ಅದೇ ಪ್ರಿನ್ಸಿಪಲ್ ಇಲ್ಲಿ ಕೂಡ. ಸೊ ರಕ್ಷಣೆ ಹೊಂದಿದ ಮೇಲೆ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುವೆಗೆ ಹೋಗಿ ಪುನರುತ್ಥಾನದ ಆ ಶಕ್ತಿಯ ಮೂಲಕ ನಾವು ಇವತ್ತು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡ ಮೇಲೆ ಕೂಡ ಕರಪ್ಟ್ ಆಗಿದೆ ಯಾವುದಂದರೆ ಸ್ಪಿರಿಟ್. ಆ ಸ್ಪಿರಿಟ್ ಈಗ ನೂತನವಾಗಿದೆ. ಆದರೆ ನಮ್ಮ ಪ್ರಾಣ ಮತ್ತು ಶರೀರ, ನಮ್ಮ ಪ್ರಾಣ ಮತ್ತು ನಮ್ಮ ಶರೀರ ಅಂದರೆ ಸೋಲ್ ಆ್ಯಂಡ್ ದ ಬಾಡಿ ಈಗ ಅದು ಯಾವ ಇನ್ಫ್ಲೂಯೆನ್ಸಲ್ಲಿದೆ? ಈಗ ನನ್ನ ಸ್ಪಿರಿಟ್ ನೂತನವಾಗಿದೆ ಅಂತ ಒಂದು ಸತ್ಯವಾಗಿದ್ದರೂ, ಆದರೆ ನನ್ನ ಹಳೆ ಪ್ಯಾಟರ್ನ್ಸ್, ನಾನು ಇದುವರೆಗೂ ಏನು ಅನುಭವಿಸ್ತಾ ಇದ್ದೆ, ಇದುವರೆಗೂ ನಾನು ಏನು ಹೇಗಿದ್ದೆ ಅನ್ನುವ ಆ ಪಿಕ್ಚರ್ ಮೇಲೆ ನಾವು ಜೀವಿಸ್ತಾ ಇದ್ವಿ. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಯೂಶಲಿ ನಿಮ್ಮ ಪ್ರಾಣ ಏನಾಗುತ್ತಂದರೆ, ನೀವು ಹಿಂದೆ ಅನುಭವಿಸಿದ ಒಂದಷ್ಟು ಕಾರ್ಯಗಳು, ಇಟ್ ಕುಡ್ ಬಿ ನಿಮ್ಮನ್ನು ಯಾರಾದರೂ ಪ್ರೀತಿ ಮಾಡಲಿಲ್ಲ ಅಂದರೆ, ಮನೆಯಲ್ಲಿ ಯೂಶಲಿ ತಂದೆ ತಾಯಿ ಒಬ್ರಿಗಿಂತ ಇನ್ನೊಬ್ಬರನ್ನ ಹೆಚ್ಚಾಗಿ ಪ್ರೀತಿ ಮಾಡುವಾಗ ದೆ ಫೀಲ್ ಡಿಜೆಕ್ಟೆಡ್. ಅಯ್ಯೋ ನನಗೆ ಯಾರೂ ಇಲ್ಲ, ನನ್ನ ಪ್ರೀತಿ ಮಾಡೋರು ಯಾರೂ ಇಲ್ಲ. ಇಲ್ಲ, ಯಾವುದೋ ಒಂದು ಇನ್ಸಿಡೆಂಟ್ ಮೂಲಕ ಅವ್ರಿಗೆ ಆಗಿರುವ ಒಂದು ಅವಮಾನ, ಇಲ್ಲ ಒಂಟಿತನ, ಯಾವುದೋ ಒಂದು ಈ ರೀತಿಯಾದ, ಇಲ್ಲ ಯಾವುದೋ ಒಂದು ಗಾಯ, ಯಾವುದೋ ನಿಮಿತ್ತ ಒಂದು ಆಕ್ಸಿಡೆಂಟ್, ಯಾವುದೋ ಒಂದು ಮನಸ್ಸಲ್ಲಿ ಉಂಟಾದ ನೋವು, ಈ ರೀತಿ ಆಳವಾಗಿ ಅವರಲ್ಲಿ ಸೆಟ್ಲ್ ಆಗಿಬಿಟ್ರೆ ಅದುವೇ ಅವರ ಗುರುತಾಗ್ಬಿಡುತ್ತೆ. ಸೊ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಫಿಸಿಕಲ್ ಆಗಿ ಕೂಡ ಆಪರೇಷನ್ ಮಾಡ್ತಾರೆ ಒಂದು ವ್ಯಕ್ತಿ, ಒಂದು ಹಾರ್ಟ್ ಆಪರೇಷನ್ ಅಂದ್ಕೊಳ್ಳಿ. ಹಾರ್ಟ್ ಆಪರೇಷನ್ ಆದ ಮೇಲೆ ಡಾಕ್ಟ್ರು ಬಂದು ಹೇಳ್ತಾರೆ ಆಪರೇಷನ್ ಸಕ್ಸಸ್, ಆದರೆ 6 ತಿಂಗಳು ಜಾಗ್ರತೆಯಿಂದ ನೋಡ್ಕೊಳ್ಳಿ, ಅದನ್ನು ಪರಿಪೂರ್ಣವಾಗಿ ಹೀಲಾಗಾಕಿ ಅನ್ನೋ. ಆ ರೀತಿ ನೀವು ರಕ್ಷಣೆ ಹೊಂದಿದ ಕೂಡಲೇ ನೀವು ಆಪರೇಷನ್ ಸಕ್ಸಸ್ ಅಂದರೆ ನೀವು ಈಗ ನಿಮ್ಮ ಆತ್ಮ ನೂತನವಾಯಿತು. ಈಗ ಆ ನೂತನವಾದ ಸ್ವಭಾವ, ಸಾಮರ್ಥ್ಯ, ಬಲ, ಶಕ್ತಿಯನ್ನು ನೀವು ಪ್ರಕಟಿಸಬೇಕು ಅಂದರೆ ಈಗ ನಿಮ್ಮ ಪ್ರಾಣ ಬಂದು ಅದರಂತೆ ಟ್ರೈನ್ ಆಗಬೇಕು. ದಟ್ ಈಸ್ ದಟ್ ಪ್ರಾಸೆಸ್. ಅದಕ್ಕೆ ಇಂಥ ಸತ್ಯವನ್ನು ಕೇಳ್ತಾ ಇರೋದು. ಇವತ್ತು ಸತ್ಯ ನಿಮ್ಮ ಪ್ರಾಣವನ್ನು ಇಲ್ಲ ನಿಮ್ಮ ಸೋಲನ್ನು ಯಾವುದೋ ನೂತನಪಡಿಸ್ತಾ ಇಲ್ಲ, ನೀವು ನೂತನವಾಗಿ ಇದ್ದವರು ಎಂಬುದನ್ನು ಮತ್ತೆ ರಿಮೈಂಡ್ ಮಾಡ್ತಾ ಇದೆ. ನಿಮ್ಮ ಒರಿಜಿನಲ್ ಡಿಸೈನ್, ನೀವು ಹೇಗಿರ್ತಾ ಇತ್ತು, ನಿಮ್ಮ ಒರಿಜಿನಲ್ ಗುರುತು ಏನು ಅನ್ನೋದನ್ನು ಮತ್ತೆ ತಿಳಿಸ್ತಾ ಇದೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಾವು. ಸೊ ಹಾಗಾದರೆ ಫಸ್ಟ್ ಕಾರಣ ಏನಂತ ಹೇಳಿದ್ರೆ, ನಿಮ್ಮ ಗುರುತನ್ನು ಕಳ್ಕೊಂಡಿರುವಾಗ ಶೈತಾನ್ ನಿಮ್ಮ ಒಳಗಡೆ ಎಂಟರ್ ಆಗ್ತಾ ಇದ್ದಾನೆ.
ಎಲ್ಲ ಬರೆಯೋರು ಬರ್ಕೊಳ್ಳಿ. ಯೋರ್ ಐಡೆಂಟಿಟಿ ಈಸ್ ಅಟ್ಯಾಕ್ಟ್. ನಿಮ್ಮ ಗುರುತು, ಅಲ್ಲಿ ಗಿವ್ ಒಂದೊಂದು ಪಾಯಿಂಟ್ಗೆ ಒಂದೊಂದು ಉದಾಹರಣೆ ಹೇಳ್ತೀನಿ, ಸೊ ಅವಾಗ ನಿಮಗೆ ರಿಜಿಸ್ಟರ್ ಆಗಿಬಿಡಲಿ. ಈಗ ನೋಡಿ, ಉದಾಹರಣೆಗೆ ಹೇಳ್ತೀನಿ. ಒಂದು ಎಕ್ಸ್ಪರ್ಟ್ ಡ್ರೈವರ್, ಅವನ 10-15 ವರ್ಷ ಗಾಡಿ ಓಡಿಸ್ತಾ ಇರ್ಬೋದು. ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ದಿಸ್ ಕಮರ್ಷಿಯಲ್ ವೆಹಿಕಲ್ಸ್, ಲಾರಿ ಎಲ್ಲ ಓಡಿಸ್ತಾರಲ್ಲ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ. ಅವರು ಎಂಥ ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ರಿಗೆ. 10-15 ವರ್ಷ ಅಂದರೆ ಅವರು ಎಂಥ ರಾತ್ರಿ ಓಡಿಸ್ತಾರೆ, ಹಗಲು ಓಡಿಸ್ತಾರೆ, ಎಂಥ ಒಂದು ರೋಡಲ್ಲಿ ಹಳ್ಳ ಇರಲಿ ಬೆಟ್ಟ ಇರಲಿ ಅದರೆಲ್ಲ ತುಂಬ ಟ್ಯಾಲೆಂಟೆಡ್ ಆಗಿ ಓಡಿಸ್ತಾರೆ. ಈಗ ಅವರೆಲ್ಲ ಅಷ್ಟು ಅಂಥ ಒಂದು ಡ್ರೈವರ್ ಅವನು ಎಲ್ಲದರಲ್ಲೂ ಅವನು ಪರ್ಫೆಕ್ಟಾಗಿ ಓಡಿಸೋಕ್ಕೆ ತಿಳಿದಿದ್ರು. ಈಗ ನೋಡಿ, ಓಡಿಸ್ತಾ ಇರುವಾಗ ಸಡನ್ನಾಗಿ ಒಂದು ಬೈಕ್ ಅಡ್ಡ ಬಂದ್ಬಿಡ್ತು. ಈಗ ಸಡನ್ನಾಗಿ ಒಂದು ಬೈಕ್ ಅಡ್ಡ ಬಂದ ಕೂಡಲೇ ಏನಾಗುತ್ತೆ, ಈಗ ಕಂಟ್ರೋಲ್ ಮಾಡೋದಕ್ಕೆ ಮೈಂಡ್ ಅಷ್ಟು ಫಾಸ್ಟಾಗಿ ರೆಸ್ಪಾಂಡ್ ಮಾಡಬೇಕು. ಅದರಲ್ಲಿ ಏನಾಗುತ್ತೆ, ಆ ಗಾಬರಿಗೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಈಗೇನಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗಿ ಬ್ರೇಕ್ ಒತ್ತಕ್ಕೆ ಆಕ್ಸಿಲೇಟರ್ ಒತ್ಬಿಡ್ತಾನೆ ಅನ್ಕೊಳ್ಳಿ. ಹಂಗಾದ್ರೆ ಏನಾಗ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಕೂಡ ನೀವು ಎಲ್ಲ ಸರಿಯಾಗಿ ಪ್ರಾರ್ಥನೆ ಮಾಡ್ತಾ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ, ಫಾಸ್ಟಿಂಗ್ ಮಾಡ್ತಾ ಎಲ್ಲ ಸರಿಯಾಗಿ ನಡೀತಾ ಇದೆ. ಒಂದು ಸಡನ್ನಾಗಿ ಒಂದು ಈವೆಂಟ್ ನಡೆಯುವಾಗ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿಬಿಡೋದು. ದಿಸ್ ಇಸ್ ದ ಸೇಮ್ ಪಿಕ್ಚರ್. ಹಂಗಾದ್ರೆ ಏನಾಗುತ್ತೆ, ನಿಮಗೆಲ್ಲ ಗೊತ್ತು, ನಿಮ್ಗೆ ಹೇಗೆ ಓಡಿಸ್ಬೇಕು ಅಂತ ಗೊತ್ತು, ಆಕ್ಸಿಲೇಟರ್ ಒತ್ತಬೇಕು ಅಂತ ಗೊತ್ತು. ಆದರೆ ಆ ಮೊಮೆಂಟ್ಗೆ ನಿಮ್ಮ ಬ್ರೈನ್ ಸ್ವಿಚ್ನ ಆಫ್ ಮಾಡಿ ಟಕ್ಕಂತ ನಾರ್ಮಲ್ ಆಗಿ ಮಾಡೋದನ್ನು ಬಿಟ್ಟು ಇನ್ನೊಂದನ್ನು ಮಾಡಿಸ್ಬಿಡೋದು. ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ಟ್ರಿಗರ್ಡ್ ಬೈ ಫಿಯರ್. ಆಗಿರುವ ಕಾರಣದ ಮೂಲಕ ಒಂದು ಭಯದ ಉಂಟಾಗುವಾಗ ನಿಮಗೆ ಗೊತ್ತಿದ್ರೂ ಆ ಸಮಯದಲ್ಲಿ ನಿಮ್ಮ ಬ್ರೈನ್ನ ಆಫ್ ಮಾಡುವ ವಿಷಯ ಇದು. ಬೈಬಲಲ್ಲಿ ಒಂದು ಇನ್ಸಿಡೆಂಟ್ ನೋಡಬೇಕು ಅಂತ ಹೇಳಿದ್ರೆ, ಎಲ್ಲಿಯ ತನಕ ಪೇತ್ರನು ಯೇಸುವನ್ನು ನೀರಿನ ಮೇಲೆ ನಡೆಯುವಾಗ, ಯೇಸು ನೀನೇ ಆಗಿದ್ರೆ ನನಗೂ ನೀರ ಮೇಲೆ ನಡಿಬೇಕು ಅಂತ ಹೇಳುವಾಗ ಯೇಸು ಬಾ ಕಮ್ ಅಂತಾರಷ್ಟೇ. ಆ ಒಂದು ಮಾತನ್ನು ಕೇಳಿ ಕೆಳಗಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾನೆ. ಯೇಸುವನ್ನು ನೋಡ್ತಾ ನಡೀತಾ ಇರುವ ತನಕ ಸ್ಮೂತಾಗಿ ಎಲ್ಲ ನಡೀತಾನೆ ಇದ್ದ. ಆದರೆ ಯಾವ ಕಡೆ ಒಂದು ಬಿರುಗಾಳಿ, ಒಂದು ಸ್ಟಾಮ್, ಒಂದು ಅಲೆ ಜೋರಾಗಿ ಬಂದ ಕೂಡಲೇ ಕೂಗಾಡಕ್ಕೆ ಶುರು ಮಾಡಿಬಿಟ್ಟ. ಯಾವಾಗ ಆ ಭಯ ಅವನನ್ನು ಒಂದು ಕ್ಷಣದಲ್ಲಿ ಆ ಭಯ ಅವನನ್ನು ನೀರೊಳಗಡೆ ಹೋಗಂಗೆ ಮಾಡಿಬಿಡ್ತು. ಸೊ ಹಾಗಾದರೆ ನಿಮ್ಮ ಗುರುತನ್ನು ಯಾವ ಮೊಮೆಂಟಲ್ಲಿ ಶೈತಾನ್ ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಿದ್ರೆ, ನೀವು ಯಾವ ಪರಿಸ್ಥಿತಿಯಲ್ಲಿ ವೀಕ್ ಆಗಿದ್ದೀರೋ ಆ ಏರಿಯಾದಲ್ಲಿ ಭಯವನ್ನು ಉಂಟು ಮಾಡುವಾಗ ನಿಮ್ಮ ಗುರುತನ್ನು ನೀವು ಕಳ್ಕೊತಾ ಇದ್ದೀರಾ. ಯು ಆರ್ ಲೂಸಿಂಗ್ ಯುವರ್ ಐಡೆಂಟಿಟಿ. ಅಂದರೆ ನಿಮ್ಮ ಗುರುತು, ನೀವು ಯಾರು ಎಂಬುದನ್ನು ಮರೀತಾ ಇದ್ದೀರಾ. ಸೊ ಹಾಗಾದರೆ ಈಗ ದಿಸ್ ದ ಫಸ್ಟ್ ರೀಸನ್. ಸೊ ನಿಮ್ಮ ಗುರುತನ್ನು ಕಳ್ಕೊಳ್ಳೋ ರೀತಿಯಲ್ಲಿ, ನಿಮ್ಮ ಗುರುತನ್ನು ಮರ್ತು ಬಿಡಬೇಕು ರೀತಿಯಲ್ಲಿ ಒಂದು ಭಯವನ್ನು ಉಂಟು ಮಾಡ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ರೀಸನ್. ಯಾವಾಗ ಆ ರೀತಿ ಮಿಸ್ ಆಗ್ತಿರೋ, ನಿಮ್ಮ ಗುರುತನ್ನು ಮಿಸ್ ಮಾಡ್ತಿರೋ, ಆವಾಗ ಶೈತಾನ್ ನಿಮ್ಮ ಒಳಗಡೆ ಬಂದು ಅವನ ಅಪ್ರೆಸ್ ಮಾಡ್ತಾನೆ, ಆವಾಗ ಒಂದು ಅಟ್ಯಾಕನ್ನು ತರ್ತಾನೆ. ಎರಡನೇ ಕಾರಣ ಬಂದ್ಬಿಟ್ಟು ಯೂಶಲಿ ದ ಜನರೇಷನಲ್ ಸ್ಪಿರಿಚುವಲ್ ಪ್ಯಾಟರ್ನ್ಸ್ ಅಂತಾರೆ. ಅಂದರೆ ಇದು ನೀವು ನೆನ್ನೆ ಮೊನ್ನೆಯಿಂದ ಹುಟ್ಟಿದ ನಡೆದಿರೋ ಕಾರ್ಯವಾಗಿರಲ್ಲ. ಇಟ್ ಕುಡ್ ಬಿ ಅ ಜನರೇಷನಲ್ ಹ್ಯಾಬಿಟ್ ವಿಚ್ ಇಸ್ ಪಾಸ್ಡ್ ಆನ್ ಟು ದ ಚಿಲ್ಡ್ರನ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಏನಾದರೂ ಒಂದು ಡಿಸಾರ್ಡರ್, ಇಲ್ಲ ಅಬ್ನಾರ್ಮಲಿಟಿ, ಇಲ್ಲ ಒಂದು ಹ್ಯಾಬಿಚುವಲ್, ತಂದೆಗೆ ಕುಡಿಯೋ ಅಭ್ಯಾಸ ಇದ್ದರೆ, ಇಲ್ಲ ಯಾವುದೋ ಒಂದು ಅಭ್ಯಾಸ, ಸೊ ಅದಾಗೆ ಕ್ಯಾರಿ ಫಾರ್ವರ್ಡ್ ಆಗೋದು, ಇಲ್ಲ ಯಾವುದೋ ಒಂದು ಭಯದ ಕಾರ್ಯವಿರ್ಬೋದು, ಇಲ್ಲ ಸ್ಟ್ರೆಸ್ ಇರ್ಬೋದು, ಇಲ್ಲ ಶರೀರದಲ್ಲಿ ಒಂದು ವೀಕ್ನೆಸ್ ಇರ್ಬೋದು, ಅದು ಹಾಗೆ ಟ್ರಾನ್ಸ್ಫರ್ ಆಗೋದು. ಪರ್ಟಿಕ್ಯುಲರ್ ಆಗಿ ಈ ಮಾನಸಿಕವಾದ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಯೂಶಲಿ ಕ್ಯಾರಿ ಫಾರ್ವರ್ಡ್ ಆಗೋದು. ಹಾಗಾದರೆ ಫಾರ್ ಎಕ್ಸಾಂಪಲ್ ನಾನು ಪರ್ಸನಲ್ ಆಗಿ ನೋಡಿರುವ ಕಾರ್ಯ, ಈಗ ಒಬ್ಬರು ಮಾತಾಡೋದೇ ಇಲ್ಲ, ಸೈಲೆಂಟಾಗಿರೋದು, ಅವರು ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅವ್ರಿಗೇನು ಬೇಕು ಅಂತ. ಈಗ ನೋಡಿ, ಅವ್ರಿಗೆ ಹುಟ್ಟುವ ಮಗು ಕೂಡ ಅದೇ ಕ್ಯಾರೆಕ್ಟರ್ ಬಿಹೇವಿಯರ್ನ ವ್ಯಕ್ತಪಡಿಸೋದು. ಇದು ಬಂದ್ಬಿಟ್ಟು ನಾರ್ಮಲ್ ಆದ ಕಾರ್ಯ ಅಲ್ಲ. ಇಟ್ ಈಸ್ ಆಲ್ ಕ್ಯಾರಿಡ್ ಬಿಕಾಸ್ ಆಫ್ ಇಟ್ ಈಸ್ ಅ ಸ್ಪಿರಿಚುವಲ್ ಪ್ಯಾಟರ್ನ್. ಒಂದು ಇದು ಕಾರ್ಯ ಪಾಸಾಗಿರೋದು.
ಅಂದರೆ ನಾನೀಗ ಎರಡನೇ ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವುದು ಸುಮ್ಮನೆ ನೆನ್ನೆ ಮೊನ್ನೆ ಹುಟ್ಟಿದಲ್ಲ, ಅದು ಹಿಂದೆಯಿಂದ ಆನ್ಸೆಸ್ಟರ್ಸಿಂದ ಟ್ರಾನ್ಸ್ಫಾರ್ಮ್ ಆಗಿರುವ ಕಾರ್ಯವಾಗಿರ್ಬೋದು, ಇಲ್ಲ ತುಂಬ ವರ್ಷಗಳಿಂದ ಅದು ಆಗಿರುವ ಕಾರ್ಯಗಳು. ಅದೇ ರೀತಿ ಈವನ್ ಆ್ಯಕ್ಚುಲಿ ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಕೂಡ ನೀವು ಸುಮ್ಮನೆ ಇವತ್ತೇನೋ ಮದುವೆ ಆಗಿ ಗಂಡ ಸರಿ ಇಲ್ಲ, ಇಲ್ಲ ಹೆಂಡತಿ ಸರಿ ಇಲ್ಲ ಅನ್ನೋದಲ್ಲ. ಹಿಂದೆ ನಿಮ್ಮ ಆನ್ಸೆಸ್ಟರ್ಸ್, ನಿಮ್ಮ ಪ್ಯಾರೆಂಟ್ಸ್, ಅವರಲ್ಲಿ ಒಂದು ಸಂಬಂಧದ ಪ್ರಾಬ್ಲಮ್ ಇತ್ತು ಅಂದರೆ ಆ ಸಂಬಂಧವನ್ನು ಕೆಡಿಸುವ ಒಂದು ಆತ್ಮ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತ ಅರ್ಥ. ಸೊ ಸೊ ಅದು ಆ ಒಂದು ಸ್ಪಿರಿಟ್ ಕ್ಯಾರಿ ಫಾರ್ವರ್ಡ್ ಆದಾಗ ಈ ರೀತಿಯಾದ ಒಂದು ಅಟ್ಯಾಕ್ಸ್ ಇರುತ್ತೆ. ಸೊ ಇದು ರಕ್ಷಣೆ ಹೊಂದದೇ ಇರೋರಿಗೆ ಅದು ಆಳ್ವಿಕೆ ಮಾಡೋಕ್ಕೆ ಸಾಧ್ಯ, ಆದರೆ ರಕ್ಷಣೆ ಹೊಂದಿದವರಿಗೆ ಇದರಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ. ಸೊ ಅದರಿಂದ ಇದನ್ನು ಹೇಗೆ ಅನ್ನೋದನ್ನು ನಾನು ವಿವರಿಸ್ತೀನಿ. ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಆರ್ ದ ಡಿಫ್ರೆಂಟ್ ರೀಸನ್ಸ್. ಅದೇ ರೀತಿಯೇ ಫಾರ್ ಎಕ್ಸಾಂಪಲ್ ನಿಮ್ಮ ಆನ್ಸೆಸ್ಟರ್ಸ್, ನಿಮ್ಮ ತಂದೆ ತಾಯಿ ಇಲ್ಲ ತಾತಂದಿರು ತೀರಾ ಒಂದು ಬಡತನ ದರಿದ್ರದಲ್ಲಿದ್ದು ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಏನು ಮಾಡಿದ್ರೂ ಸಕ್ಸಸ್ ಆಗಲ್ಲ, ಏನು ಮಾಡಿದ್ರೂ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಇದೇನಂದರೆ ಆ ಒಂದು ಆತ್ಮ ಹಂಗೆ, ಆ ಸ್ಪಿರಿಚುವಲ್ ಪ್ಯಾಟರ್ನ್ ಹಂಗೆ ಕಂಟಿನ್ಯೂ ಆಗೋದು. ಇನ್ನೊಂದು, ನಿಮ್ಮ ಆನ್ಸೆಸ್ಟರ್ಸ್ ಇದರಲ್ಲಿ ಲೈಫಲ್ಲಿ ಆ ಫ್ಯಾಮ್ಲಿ ನೋಡಿ, ಆ ಕುಟುಂಬದಲ್ಲಿ ಸ್ವಲ್ಪ ಕೂಡ ಸಮಾಧಾನ ಇಲ್ಲ. ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಮಿಸ್ಅಂಡರ್ಸ್ಟ್ಯಾಂಡ್, ಯಾವಾಗ ನೋಡಿದ್ರು ಯಾರಾದರೂ ಒಬ್ಬರು ಸಾಯ್ತಾನೆ ಇರೋದು. ಸೊ ಈ ರೀತಿಯಾದ ಕ್ಯಾರಿ ಫಾರ್ವರ್ಡ್ ಆದಾಗ ಆ ಸ್ಪಿರಿಟ್ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾದರೆ ಈಗ ನಾನು ಎಂಫಸೈಸ್ ಮಾಡುವ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಕೊಂಡ ಮೇಲೆ ನಿಮ್ಮ ಸೈತಾನಿಗಿರುವ ಲೀಗಲ್ ಓನರ್ಶಿಪ್ ಬೇಕಾದರೆ ಡಿಸ್ಕನೆಕ್ಟ್ ಆಗಿರ್ಬೋದು. ಆದರೆ ಆ ಪ್ಯಾಟರ್ನ್ ಹಳೇದು ಏನು ನಡೀತಾ ಇತ್ತೋ ಅದರಂತೆ ಕಾರ್ಯಗಳು ನಡೀತಾ ಇರುವ ಆ ಕಾರ್ಯವನ್ನೇ ನೀವು ಈಗ ಒಪ್ಪಿಕೊಂಡಿರೋದ್ರಿಂದ, ಆ ಲೈಫ್ ಸ್ಟೈಲ್ ಇಲ್ಲಿ ಇದ್ದಿರೋದ್ರಿಂದ ನೀವು ಅದೇ ನಿಜ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲೇ ಜೀವಿಸ್ತಾ ಇದ್ದೀರಾ. ಈಗ ಎರಡನೇ ಪಾಯಿಂಟ್ಗೆ ಚೆನ್ನಾಗಿ ಉದಾಹರಣೆ ಒಂದು ಕೊಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಈಗ ಒಂದು ಬಾಡಿಗೆ ಮನೆಯಲ್ಲಿದ್ದೀರಾ ಅಂದ್ಕೊಳ್ಳಿ. ಆ ಬಾಡಿಗೆ ಮನೆಯಲ್ಲಿ ನೀವು ಓನರ್ ತುಂಬ ಯಾವಾಗ ನೋಡಿದ್ರೂ ಕಿರಿಕಿರಿ ಮಾಡೋರು ಅನ್ಕೋ. ಈಗ ಆಮೇಲೆ ನೀವು ಅವನು ಹೇಳೋದಕ್ಕೂ ನಿಮ್ಮ ಮನೆಯಲ್ಲಿ ಎಲ್ಲ ಯಾವುದೂ ಆರ್ಡರ್ ಆಗಿಲ್ಲ, ಬರೀ ತುಂಬ ಕಸ, ತುಂಬ ಡರ್ಟಿಯಾಗಿ, ಹೆಂಗಂದ್ರೆ ಹಂಗೆ ಆ ರೀತಿ ಇಟ್ಟಿದ್ದೀರ. ಈಗ ನೀವು ಆ ಓನರ್ ನಿಮಗೆ ಅಷ್ಟೊಂದು ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈಗ ನೀವು ಬೇರೆ ಒಂದು ಮನೆಗೆ ಹೋಗಬೇಕು. ಈಗ ಹೊಸ ಒಂದು ಮನೆ ನೋಡಿದ್ದೀರ. ಈಗ ಆ ಮನೆನ ಬಿಟ್ಟು ಈಗ ನೀವು ಹೊಸ ಮನೆಗೆ ಹೋಗಿದ್ದೀರಾ. ಆದರೆ ನೀವು ಹೊಸ ಮನೆಗೆ ಹೋದ ಮೇಲೆ ಕೂಡ ನೀವು ಹಳೆ ಮನೆಯಲ್ಲಿ ಇದ್ದ ಎಲ್ಲ ಸಾಮಾನುಗಳು, ಅಲ್ಲಿರುವ ಡರ್ಟಿ, ಯಾವುದು ಚೆನ್ನಾಗಿಲ್ವೋ, ಚೆನ್ನಾಗಿ ಮೇಂಟೈನ್ ಮಾಡಿಲ್ವೋ, ನಿಮ್ಮದು ಹಳೆ ಏನೇನು ಸಾಮಾನು ಇದೆಯೋ ಅದನ್ನು ಮತ್ತೆ ತೊಗೊಂಡೋಗಿ ಹೊಸ ಮನೇಲಿ ಇಟ್ಕೊಳ್ಳೋದು. ಈಗೇನಾಗಿದೆ ಅಂದರೆ, ಹಳೆ ಮನೆ ಓನರ್ ಸರಿ ಇಲ್ಲ ಅಂತ ಅಲ್ಲಿಂದ ಶಿಫ್ಟ್ ಆಗಿದ್ದೀರಾ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್. ಸೈತನ ಆಳ್ವಿಕೆಯಲ್ಲಿ ಇದ್ದವರು ಈಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ಓನರ್ ಯೇಸು ಕ್ರಿಸ್ತನಾಗ್ಬಿಟ್ಟ. ಈಗ ಆದರೆ ನೀವು ಹಳೇದ ಮನೆಯಲ್ಲಿ ಇದ್ದಿದ್ದೇನೆಲ್ಲ ನೀವೇನು ಮಾಡಬೇಕಾಯಿತು, ಯಾವ್ದು ಹಳೇದಾಗಿದೆಯೋ, ಯಾವುದು ಬೇಡದೋ, ಯಾವುದು ಚೆನ್ನಾಗಿಲ್ವೋ ಅದನ್ನು ಬಿಟ್ಬಿಟ್ಟು ಚೆನ್ನಾಗಿರೋದು, ಇಲ್ಲಾಂದರೆ ಹೊಸ ಮನೆಗೆ ಹೋಗಿ ಹೊಸದಾಗಿ ತೊಗೋಬೇಕಾಯ್ತು. ಆದರೆ ಏನು ಮಾಡ್ತೀವಿ, ಹಳೇದನ್ನೆಲ್ಲ ತೊಗೊಂಬಂದು ಮತ್ತೆ ಹೊಸ ಮನೆಯಲ್ಲಿಟ್ಟು, ಓನರ್ ಹೊಸದಾಗಿದ್ದರೂ ಕೂಡ ನಿಮ್ಮ ಹಳೆಯ ಸ್ವಭಾವಗಳು, ಹಳೆಯ ಕಾರ್ಯಗಳು ತೊಗೊಂಬಂದು ಇಟ್ಕೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಲೈಫ್, ಒಂದು ಚೇಂಜ್ ಲೈಫ್, ಒಂದು ಟ್ರಾನ್ಸ್ಫಾರ್ಮ್ಡ್ ಲೈಫ್ ನೋಡೋಕ್ಕಾಗ್ತಾ ಇಲ್ಲ. ದಿಸ್ ಇಸ್ ವಾಟ್ ಇಸ್ ಪಾಯಿಂಟ್ 2. ಸೊ ಹಾಗಾದರೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ಕೂಡ ನಿಮ್ಮ ಹಳೆಯ ಸ್ವಭಾವಗಳನ್ನು, ಹಳೆಯ ಪ್ಯಾಟರ್ನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿಂದ ನೀವು ನಿಮ್ಮ ಲೈಫಲ್ಲಿ ಅದರಂತೆ ಇದೆ. ಥರ್ಡ್ ರೀಸನ್, ಮೂರನೇ ರೀಸನ್ ಬಂದ್ಬಿಟ್ಟು, ವೆನ್ ಯು ಆರ್ ಅವೇ ಫ್ರಮ್ ಗಾಡ್ಸ್ ಪರ್ಪಸ್. ನಿಮ್ಮ ಜೀವಿತದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ದೇವರ ಉದ್ದೇಶಕ್ಕೆ ಇಲ್ಲ, ದೇವರ ಉದ್ದೇಶದಲ್ಲಿ ನಡೆಯದೇ ಇರುವ, ಉದ್ದೇಶದಲ್ಲಿ ನಡಿಬೇಕಾಗಿರುವ ಟ್ರ್ಯಾಕಿಂದ ಸ್ಲಿಪ್ ಆಗಿ
ನೀವು ಬೇರೆ ಒಂದು ಟ್ರ್ಯಾಕಲ್ಲಿ ಇರುವಾಗ ಶೈತಾನ ಈಸಿಯಾಗಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಹಾಗಾದರೆ ದೇವರು ಒಂದು ಕಾರ್ಯವನ್ನು ಮಾಡು ಅಂತ ಹೇಳುವಾಗ ಅದನ್ನು ಆಮೇಲೆ ಮಾಡ್ತೀನಿ, ಇಲ್ಲ ಅದನ್ನು ಮಾಡೋಕ್ಕಾಗಲ್ಲ, ಅದು ನನಗೆ ಬರಲ್ಲ, ಅದು ನನಗೆ ಆಗಲ್ಲ ಅನ್ನುವ ಆ ರೀತಿ ಇರುವಾಗ, ವೆನ್ ದರ್ ಇಸ್ ಅ ಲೀಡಿಂಗ್. ಸೊ ಯಾವಾಗೆಲ್ಲ ಆ ರೀತಿ ನೀವು ದೇವರ ಉದ್ದೇಶಕ್ಕೆ, ಅದಕ್ಕೆ ನಾನು ಯಾವಾಗಲೂ ಇದನ್ನು ಹೇಳೋದು, ನಿಮ್ಮ ಶರೀರ ಪ್ರಕಾರವಾಗಿರುವ ಕಮಿಟ್ಮೆಂಟ್ ಅಗತ್ಯಗಳಿಗಿಂತ ದೇವರ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿ, ಬಯಕೆ ಉಳ್ಳವರಾಗಿರಿ, ದಾಹವಾಗಿರಿ ಅಂತ ಹೇಳೋದಕ್ಕೆ ಇದು ಒಂದೇ ಕಾರಣ. ದ ರೀಸನ್ ಇಸ್, ಅದನ್ನು ಮಾಡುವಾಗ ನಿಮ್ಮ ಶರೀರ ಅಗತ್ಯಗಳು, ಶರೀರದ ಪ್ರಕಾರವಾಗಿರುವ ಕಮಿಟ್ಮೆಂಟ್ ಎಲ್ಲ ದೇವರ ಪ್ರೇರೇಪಣೆಯಿಂದ ಕಾರ್ಯಗಳೆಲ್ಲ ಕ್ರಮವಾಗಿ ಸರಿಯಾಗಿ ನಡೆಯುತ್ತೆ. ಯಾಕಂದರೆ ಇಡೀ ಸೃಷ್ಟಿಗೆ ದೇವರು ಕಟ್ಟಲೆ ಕೊಟ್ಟಿದ್ದಾರೆ. ಇಡೀ ಸೃಷ್ಟಿನೇ ದೇವರು ಸೃಷ್ಟಿಸಿರೋದು ದೇವರು ವಾಸ ಮಾಡುವ ಆ ಆಲಯವಾಗಿರುವ ಆ ಶರೀರಕ್ಕೆ ಸೇವೆ ಮಾಡುವ ರೀತಿಯಲ್ಲಿ. ಸೊ ಹಾಗಾದರೆ ನೀವು ಒಂದು ಕಾರ್ಯವನ್ನು ಮಾಡಬೇಕು, ದೇವರನ್ನ ಗಣಪಡಿಸಬೇಕು, ಆತನ ನಾಮವನ್ನು ಮಹಿಮೆಪಡಿಸಬೇಕು ಅಂತ ತಿಳಿದು ಅದನ್ನು ಅವಾಯ್ಡ್ ಮಾಡುವಾಗ, ಅದನ್ನು ಮಾಡದೇ ಇರುವಾಗ ನಿಮ್ಮಲ್ಲಿ ಒಂದು ಸ್ಟ್ರೆಸ್, ಒಂದು ತಪ್ಪು ಭಾವನೆ, ತಪ್ಪು ಮಾಡಿಬಿಟ್ಟೆ, ಅಯ್ಯೋ ದೇವ್ರನ್ನ ಗಣಪಡಿಸಿಲ್ಲ, ಯು ಫೀಲ್ ದಟ್ ಅಯ್ಯೋ ನಾವು ಮಾಡಬೇಕಾಯಿತು ಅದನ್ನು ಮಾಡಿಲ್ಲ. ಇದರ ನಿಮಿತ್ತವಾಗಿ ನಿಮ್ಮಲ್ಲಿ ಒಂದು ಸ್ಟ್ರೆಸ್, ಒಂದು ಪ್ರೆಷರ್, ಒಂದು ಭಯ. ಎಷ್ಟು ಜನರಿಗೆ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ಅಟ್ಲೀಸ್ಟ್ ಚಿಕ್ಕದರಲ್ಲಿ ನಾನು ಪ್ರಾರ್ಥನೆ ಮಾಡದೆ ಸ್ಕೂಲ್ಗೆ ಹೋಗ್ಬಿಟ್ರೆ, ಅಯ್ಯೋ ಇವತ್ತು ಪ್ರಾರ್ಥನೆ ಮಾಡದೆ ಸ್ಕೂಲ್ಗೆ ಹೋಗ್ಬಿಟ್ರೆ ಇವತ್ತು ಏನಾಗುತ್ತಪ್ಪ. ಸೊ ದರ್ ಇಸ್ ಅ ಫಿಯರ್. ನಮ್ಮ ಸ್ಪಿರಿಚುವಲ್ ಲೈಫೆಲ್ಲ ಹೀಗೆ ಕಳೆದಿದ್ವಿ. ಬೈಬಲ್ ಓದಿಲ್ಲ ಅಂದರೆ ಏನಾದರೂ ಆಗ್ಬಿಡುತ್ತಾ, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿಲ್ಲ ಅಂದರೆ ಏನಾದರೂ ಆಗ್ಬಿಡುತ್ತಾ. ಈ ಭಯದಲ್ಲೇ ನಾವು ದೇವರನ್ನ ಸೇವೆ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ವಿ ಆರ್ ಸಪೋಸ್ ಟು ಸರ್ವ್ ಗಾಡ್ ವಿತ್ ಲವ್. ನಾವು ದೇವರನ್ನ ಪ್ರೀತಿಯಿಂದ, ಅವ್ರನ್ನ ಪ್ರೀತಿ ಮಾಡಿ ಇಂಟಿಮೆಸಿಯಲ್ಲಿದ್ದು, ಅನ್ಯನ್ಯತೆಯಲ್ಲಿದ್ದು ಆತನ ಫಲಗಳನ್ನು ಅನುಭವಿಸ್ಬೇಕಾಗಿರೋ ನಾವು, ಅವರು ನಾನು ಮಾಡಿಲ್ಲ ಅಂದರೆ ನನಗೇನಾದ್ರು ದಂಡನೆ ಕೊಟ್ಬಿಡ್ತಾರೆ, ನನಗೆ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಭಯದಲ್ಲೇ ನಾವು ಭಕ್ತಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ದಿಸ್ ಓಪನ್ಸ್ ದ ಡೋರ್ ಆರ್ ಇದರ ಸಿಂಪಲ್ ರೀಸನ್. ಇದನ್ನು ಎಲ್ಲಿಗೆ ರಿಲೇಟ್ ಮಾಡ್ಬಂದರೆ, ನಿಮ್ಮ ಗುರುತು, ನಿಮ್ಮ ಐಡೆಂಟಿಟಿ, ಯೇಸು ಕ್ರಿಸ್ತನಲ್ಲಿ ನೀವು ಯಾರು, ನೀವು ಎಂಥವರು, ದೇವರಲ್ಲಿ ಏನಾಗಿದ್ದೀರಾ ಎಂಬುವ ಒಂದು ತಿಳುವಳಿಕೆ ಇಲ್ಲದೇ ಇರುವ ತನಕ ಶೈತಾನ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾನೆ ಇರ್ತಾನೆ. ಸೊ ಹಾಗಾದರೆ ಅಂಡರ್ಸ್ಟ್ಯಾಂಡ್, ನೀವು ಯಾವ ಏರಿಯಾದಲ್ಲಿ ಹೆದರ್ತೀರೋ ಆ ಏರಿಯಾ ಅವನಿಗೆ ತೆರೆದಿರುವ ಬಾಗಿಲು. ಈಗ ಕೂಡ ನೋಡಿ, ಒಂದು ಕಳ್ಳ ಮನೆ ದರೋಡೆ ಮಾಡಬೇಕು ಅಂತ ಹೇಳಿದ್ರೆ ಅವನು ಸುಮ್ಮನೆ ಗೊತ್ತಿಲ್ಲದೆ ಮನೆಗೆ ಹಂಗೆ ಸಡನ್ನಾಗಿ ಬಂದು ನುಗ್ಗಿ ಏನೂ ಮಾಡೋದಿಲ್ಲ. ಅವನು ಅದನ್ನು ಅಬ್ಸರ್ವ್ ಮಾಡ್ತಾನೆ, ಮನೆ ಸುತ್ತ ನೋಡ್ತಾನೆ, ಮನೆ ಪಕ್ಕದಲ್ಲಿ ಹಿಂದೆ ಮುಂದೆ ಏನಿದೆ, ಅದರಲ್ಲಿ ಎಷ್ಟು ಡೋರ್ಗಳಿದೆ, ಯಾವ ಡೋರ್ ವೀಕ್ ಆಗಿದೆ, ಯಾವ ಕಡೆ ಜನ ಕಾಣಿಸಲ್ಲ, ಎಲ್ಲ ರಿಸರ್ಚ್ ಮಾಡಿ ಯಾವ ಕಡೆ ವೀಕ್ ಆಗಿದೆಯೋ ಡೋರು, ಯಾವ ಕಡೆ ಈಸಿಯಾಗಿದೆಯೋ ಹೋಗೋಕ್ಕೆ, ಆ ಕಡೆನೇ ಅವನು ಕಳ್ಳ ಎಂಟ್ರ್ ಆಗೋದು. ಅದೇ ಥರನೇ ಶೈತಾನ್ ಕೂಡ. ನೀವು ಯಾವ ಏರಿಯಾದಲ್ಲಿ ಫೈನಾನ್ಷಿಯಲಿ ವೀಕ್ ಆಗಿದ್ದರೆ ಅದು ಅವನಿಗೆ ಓಪನ್ ಡೋರ್. ನಿಮಗೆ ಶರೀರದಲ್ಲಿ ಒಂದು ಕಾಯಿಲೆ ಇದೆ ಅಂತ ಆ ಭಯದಲ್ಲೇ ಇದ್ದರೆ ಅದು ಅವನಿಗೆ ಓಪನ್ ಡೋರ್, ತೆರೆದಿರುವ ಬಾಗಿಲು ಅವನಿಗೆ. ಸೊ ಆ ರೀತಿ ನಿಮ್ಮ ಜೀವನದಲ್ಲಿ ನೀವು ಯಾವ ಏರಿಯಾದಲ್ಲಿ ವೀಕ್ ಆಗಿದ್ದೀರಾ ಅಂತ ವ್ಯಕ್ತಪಡಿಸ್ತೀರೋ, ಆ ವೇದನೆಯನ್ನು ವ್ಯಕ್ತಪಡಿಸ್ತೀರೋ, ಆ ಚಿಂತೆಯನ್ನು ವ್ಯಕ್ತಪಡಿಸ್ತೀರೋ, ಅದು ಅವನಿಗೆ ತೆರೆದಿರುವ ಬಾಗಿಲಾಗಿದೆ. ಸೊ ಹಾಗಾದರೆ ಈಗ ಇನ್ನೊಂದು ಮಿಸ್ಅಲೈನ್ಮೆಂಟ್ ಫ್ರಮ್ ಗಾಡ್ಸ್ ಪರ್ಪಸ್ ಆರ್ ಗಾಡ್ಸ್ ಕಾಲಿಂಗ್. ಈಗ ಶೈತಾನ ಬಂದ್ಬಿಟ್ಟು ಅವನ ಉದ್ದೇಶನೇ ನಿಮಗೇನೋ ತೊಂದರೆ ಕೊಡಬೇಕು ಅನ್ನೋದಲ್ಲ, ನಿಮ್ಮ ಸಮಾಧಾನ ಕೆಡಿಸ್ಬೇಕು ಅಂತ ಅಲ್ಲ. ಅವನ ಒಂದೇ ಗುರಿ, ನೀವು ದೇವರ ಉದ್ದೇಶವನ್ನು ನೆರವೇರಿಸಬಾರ್ದು. ದೇವರ ಉದ್ದೇಶವನ್ನು ನೆರವೇರಿಸೋಕ್ಕೆ ಹೆಂಗೆಲ್ಲ ಅಡ್ಡಿ ಮಾಡಿ ತಡೆ ಮಾಡೋಕ್ಕೆ ಸಾಧ್ಯವನ್ನೋ ಅವುಗಳನ್ನ ಮಾಡೋದೇ ಅವನ ಉದ್ದೇಶ. ಯಾಕಂದರೆ ನೀವು ಯಾವಾಗ ದೇವರ ಉದ್ದೇಶದ ಪ್ರಕಾರ ಜೀವಿಸೋಕ್ಕೆ ಶುರು ಮಾಡಿಬಿಡ್ತೀರೋ, ಆಮೇಲೆ ಅವನಿಗೆ ಕಂಟ್ರೋಲು ಕಳ್ಕೊಂಡ್ಬಿಡ್ತಾನೆ, ದೇವರ ನಾಮ ಮಹಿಮೆ ಪಡುತ್ತೆ, ಅವನು ಸೋತೋದ ಅನ್ನುವ ಒಂದು ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. ಸೊ ಅವನ ಉದ್ದೇಶ ದೇವರ ಉದ್ದೇಶ ನಿಮ್ಮಲ್ಲಿ ಪ್ರಕಟವಾಗಬಾರ್ದು ಅನ್ನೋದು ಉದ್ದೇಶ. ಆದರೆ ದೇವರ ಉದ್ದೇಶ, ನನ್ನ ಉದ್ದೇಶವನ್ನು ನಿನ್ನ ಶರೀರದಲ್ಲಿ ಅದು ಪ್ರಕಟವಾಗಬೇಕು, ಅದನ್ನು ನಾನು ನೋಡಬೇಕು, ಆವಾಗಲೇ ನೀನು ಜೀವವುಳ್ಳ ಸಾಕ್ಷಿಯಾಗಿದೆ ಅಂತ ತೋರಿಸ್ತಾ ಇದೆಯಾ, ಆವಾಗಲೇ ನನ್ನ ನಾಮ ಮಹಿಮೆ ಪಡೋದು, ಆವಾಗಲೇ ಪರಲೋಕವೇ ಕೊಂಡಾಡುವುದು. ಸೊ ಹಾಗಾದರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ಒಂದು ದೇವರ ಉದ್ದೇಶವನ್ನು ಬಿಟ್ಟು ನೀವು ದೂರ ಹೋದಾಗ, ದೇವರ ಕಾರ್ಯಗಳನ್ನು ಮಾಡದೆ ದೂರ ಹೋದಾಗ,
ನೀವು ದೇವರಿಂದ ದೂರವಾದಾಗಲೇ ನೀವು ತೆರೆದಿರುವ ಬಾಗಿಲಾಗಿ ಬರ್ತೀರಾ ಶೈತಾನಿಗೆ. ಸೊ ಹಾಗಾದರೆ ದೇವರ ಹತ್ರ ನೀವು ಇಲ್ಲ ಅಂದ್ರೂ ಸಮಸ್ಯೆ. ಶೈತಾನ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅವನ ಕಾರ್ಯಗಳನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ಇನ್ನೊಂದು, ಯಾವಾಗ ದೇವರ ಉದ್ದೇಶ ನಿಮ್ಮಲ್ಲಿ ನೆರವೇರುವ ಸಮಯ ಬರುವಾಗ, ಅಂದರೆ ಒಂದು ಲೆವೆಲಿಂದ ಇನ್ನೊಂದು ಸ್ಪಿರಿಚುವಲ್ ಮೆಚ್ಯೂರಿಟಿ, ಇನ್ನೊಂದು ಲೆವೆಲ್ಗೆ ನೀವು ಹೋದಾಗಲೂ ಅವಾಗಲೂ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತು, ಈಗ ಈ ಲೆವೆಲಲ್ಲಿ ಇದ್ದೇ ನಮ್ಗೆ ಅಟ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ಅವನ್ನ ಇನ್ನೊಂದು ಲೆವೆಲ್ ಹೋಗ್ಬಿಟ್ರೆ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತಾನೆ, ಆದ್ದರಿಂದ ಇದನ್ನು ಹೆಂಗಾದ್ರೂ ಸ್ಟಾಪ್ ಮಾಡಬೇಕು ಅಂತ ಹೇಳಿ, ಈಗ ನೀವು ಆ ಸ್ಪಿರಿಚುವಲ್ ಲೆವೆಲಲ್ಲಿ ಒಂದು ಲೆವೆಲ್ ಮೇಲೆ ಹೋಗದ ಹಾಗೆ ನಿಮ್ಮನ್ನು ತಡೆ ಮಾಡೋದಕ್ಕೆ ಏನೆಲ್ಲ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತಾನೆ. ವೆನ್ ಇಸ್ರೇಲೈಟ್ಸ್ ಎಲ್ಲ ಈಜಿಪ್ಟಿಂದ ಎಲ್ಲ ಕಳಿಸ್ಬಿಟ್ಟು ಬರುವಾಗ, ಇನ್ನೇನು ದಾಟಿ ಹೋಗುವಾಗ ಆವಾಗಲೇ ದೊಡ್ಡ ಸಮಸ್ಯೆ ಬಂದಿದ್ದು. ಎಲ್ಲಿ? ಕೆಂಪು ಸಮುದ್ರ. ಸೊ ಯಾವಾಗ ದೇವರ ಮಹಿಮೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರಕಟವಾಗಬೇಕು ಅನ್ನುವ ಸಮಯದಲ್ಲೇ ಶೈತಾನ ಅವನ ಎಲ್ಲ ಬಲವನ್ನು ಅವನು ತೋರಿಸೋದು, ಹೆಂಗಾದರೂ ಅವರು ಸ್ಟಾಪ್ ಮಾಡಿಬಿಡ್ಬೇಕು. ಸೊ ಹಾಗಾದರೆ ಇಲ್ಲಿ ಎರಡು ಪಾಯಿಂಟ್ ನಾನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ನೀವು ಒಂದು ದೇವರ ಉದ್ದೇಶವನ್ನು ನೆರವೇರದೆ ಆ ಟ್ರ್ಯಾಕ್ ತಪ್ಪಿ ದೂರ ಹೋದಾಗಲೂ ಶೈತಾನ ಅಟ್ಯಾಕ್ ಮಾಡ್ತಾನೆ. ಇನ್ನೊಂದು, ದೇವರ ಉದ್ದೇಶದ ಪ್ರಕಾರ ನಡೆದು ದೇವರ ಉದ್ದೇಶವನ್ನು ಅನುಭವಿಸ್ಬೇಕು ಅಂದ್ರೂ ಈಗ ಅವನು ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾನೆ. ಈಗ ಹಂಗಂದ್ರೆ ಈಗ ನಿಮ್ಗೆ ಕೇಳ್ಬೋದು ಪ್ರಶ್ನೆ, ಪಾಸ್ಟರ್ ಹಂಗಾದ್ರೆ ದೇವರಲ್ಲಿ ಇದ್ರೂ ಅಟ್ಯಾಕ್ ಮಾಡ್ತಾನೆ, ದೇವರ ಉದ್ದೇಶವನ್ನು ಮಾಡಿದ್ರೂ ಅಟ್ಯಾಕ್ ಮಾಡ್ತಾನೆ, ದೇವರ ಉದ್ದೇಶದಿಂದ ದೂರ ಹೋದ್ರೂ ಅಟ್ಯಾಕ್ ಮಾಡ್ತಾನೆ. ಸೊ ಹಂಗಾದ್ರೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಹೆಂಗಿದ್ರೂ ಅವನು ಅಟ್ಯಾಕ್ ಮಾಡ್ತಾನೆ. ಸೊ ಈಗ ಹೇಳ್ತೀನಿ, ವಾಟ್ ಇಸ್ ದ ಟ್ರೂತ್, ವಾಟ್ ಇಸ್ ದ ರಿಯಾಲಿಟಿ. ಸೊ ಈಗ ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಸೊ ಈಗ ಇದರಲ್ಲಿ ಎರಡು ಸಿನಾರಿಯೋದಲ್ಲೇ ನೀವು ದೇವರಿಂದ ಉದ್ದೇಶವನ್ನು ನಿರ್ಲಕ್ಷ್ಯವಾಗಿ ದೂರ ಹೋದರೂ ನೀವು ಶೈತಾನಿಗೆ ತೆರೆದಿರುವ ಬಾಗಿಲಾಗಿ ಅವನು ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾನೆ. ನೀವು ದೇವರ ಉದ್ದೇಶ ನಡಿಬೇಕು ಅಂತ ನೀವು ಆತ್ಮದಲ್ಲಿ ಹೆಚ್ಚಲಾಗಿ ಆ ಕಾರ್ಯವನ್ನು ಮಾಡುವುದಕ್ಕೆ ನೀವು ಮುಂದೆ ಬಂದರೂ ಅವಾಗಲೂ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಏನು ಕತೆ ಇದು? ಸೊ ಹಾಗಾದರೆ ಇದರ ಅರ್ಥ ಏನಂತ ಹೇಳುವಾಗ ತುಂಬ ಗಮನದಿಂದ ಕೇಳಿ. ದೇವರ ಉದ್ದೇಶ ನಿಮ್ಮ ಮೂಲಕ ಆತನ ನಾಮ ಮಹಿಮೆ ಪಡುವ ರೀತಿಯಲ್ಲಿ ಆತನು ಎಂಥ ಮಹತ್ತಾದ ಕಾರ್ಯಗಳನ್ನು ಮಾಡಿ ಮುಗಿಸಿದಾನೋ ಅದನ್ನು ನಿಮ್ಮ ಶರೀರದಲ್ಲಿ ಕಾಣುವ ರೂಪದಲ್ಲಿ ಪ್ರಕಟ ಆಗಲೇಬೇಕು. ಆವಾಗಲೇ ಅವರ ಉದ್ದೇಶ ನೆರವೇರಿರೋದು. ಆದ್ದರಿಂದ ಅದನ್ನು ನೆರವೇರದೆ ಹಾಗೆ ತಡೆ ಮಾಡೋದಕ್ಕೆ ಶೈತಾನ ಹೋರಾಡ್ತಾ ಇದ್ದಾನೆ. ಸೊ ಆಸ್ ಐ ಸೆಡ್, ಈಗ ಶೈತಾನ ನಿಮಗೆ ಬರುವ ಟಾರ್ಚರ್, ನಿಮ್ಮ ಸಮಾಧಾನವನ್ನು ಕೆಡಿಸುವುದು, ನಿಮಗೆ ಒಂದು ಸಮಸ್ಯೆಯನ್ನು ತರುವುದು, ಇದೆಲ್ಲ ನಿಮಗೆ ಏನು ಮಾಡಿಯಲ್ಲ, ಅದು ದೇವರ ಉದ್ದೇಶ ನಿಮ್ಮ ಮೂಲಕ ಪ್ರಕಟ ಆಗಬಾರ್ದು ಅನ್ನೋದರಲ್ಲಿ ಗುರಿಯಾಗಿ ಅವನು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ. ಆದರೆ ಸತ್ಯ ಏನಂತ ಹೇಳಿದ್ರೆ, ಅವನು ಎಂಥ ಒಂದು ಸಮಸ್ಯೆಯನ್ನು ತಂದರು, ಅವನು ಎಂಥ ಒಂದು ಅಟ್ಯಾಕನ್ನು ನಿಮಗೆ ವಿರುದ್ಧವಾಗಿ ತಂದರು, ನಿಮ್ಮ ಗುರುತು ಯೇಸು ಕ್ರಿಸ್ತನಲ್ಲಿ ಇದೆ ಎಂಬುದನ್ನು ನೀವು ಅರಿತಿದ್ರೆ, ನಿಮ್ಮಲ್ಲಿರುವ ಕ್ರಿಸ್ತು ಅವನನ್ನು ಸೋಲಿಸಿ ಅವನನ್ನು ನಿರ್ಮೂಲ ಮಾಡಿ ದೇವರ ಉದ್ದೇಶ ನಿಮ್ಮಲ್ಲಿ ಪ್ರಕಟವಾಗುವಂತೆ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ನಾವು ಅಂಥ ಒಂದು ಐಡೆಂಟಿಟಿಯಲ್ಲೇ ಇರುವುದು. ನಾನು ಲಾಸ್ಟ್ ಸಂಡೇ ಕೂಡ ಒಂದು ಉದಾಹರಣೆ ಹೇಳಿದೆ. ಆದಾಮನು ಪಾಪ ಮಾಡೋಕ್ಕೆ ಮುಂಚೆ ಅವನ ಖಾಲಿ ರೋಡು, ಆದ್ದರಿಂದ ಫ್ರೀಯಾಗಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದ್ದ. ಆದರೆ ನಾವು ಇವತ್ತು ಫುಲ್ ಟ್ರಾಫಿಕ್ ಇದೆ, ಆದರೂ ನನ್ನ ಬಲದಿಂದ ಅಲ್ಲ, ಕ್ರಿಸ್ತನ ಬಲದಿಂದ ಅದೇ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅವತ್ತು ಆದಾಮನಿಗೆ ಯಾವುದೇ ಒಂದು ಬಿರುಗಾಳಿ ಬಂದಿಲ್ಲ, ಆದರೆ ಇವತ್ತು ನನಗೆ ಬಿರುಗಾಳಿ ಅನ್ನುವ ಸಮಸ್ಯೆದ ಮಧ್ಯದಲ್ಲಿ ದೇವರ ಲೈಫನ್ನು ಪರಿಪೂರ್ಣವಾಗಿ ಸಮಾಧಾನವಾಗಿ ಅನುಭವಿಸುವಂತೆ ನಡೆಸ್ತಾ ಇದ್ದಾರೆ. ಅವತ್ತು ಆದಾಮನಿಗೆ ಯಾವ ಶತ್ರುಗಳಿಲ್ಲ ಅವನ ಎದುರಿಸೋಕ್ಕೆ, ಅದರಿಂದ ಅವನು ಮಾಡಿದೆಲ್ಲ ಅವನಿಗೆ ಅನುಕೂಲವಾಗ್ತಾ ಇತ್ತು ಪಾಪ ಮಾಡೋಕ್ಕೆ ಮುಂಚೆ. ಆದರೆ ಇವತ್ತು ಅಂಥ ಶತ್ರುಗಳ ಮಧ್ಯದಲ್ಲಿ ಕೂಡ ಯೇಸು ಕ್ರಿಸ್ತನ ಬಲದಿಂದ ಅವರನ್ನ ನಿರ್ಮೂಲ ಮಾಡಿ ತುಳಿದು ಜಯದಲ್ಲಿ ನಡೆಯುವ ಅಧಿಕಾರದಿಂದ ನನ್ನ ನಡೆಸ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ರೆವಲ್ಯೂಷನ್. ಸೊ ಹಾಗಾದರೆ ಶೈತಾನ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀವು ಅಟ್ಯಾಕ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಈಗ
ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಇನ್ನೊಂದು ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್, ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಲಿ. ವಾಟ್ ಇಸ್ ಈಗ ನೀವು ದೇವರ ಉದ್ದೇಶದಿಂದ ದೂರ ಹೋದರೂ ನಿಮಗೆ ಅಟ್ಯಾಕ್ ಮಾಡ್ತಾನೆ, ದೇವರ ಉದ್ದೇಶವನ್ನು ನೆರವೇರಿಸೋದು ಅಟ್ಯಾಕ್ ಮಾಡ್ತಾನೆ. ಅಂದರೆ ಇದರ ವಾಟ್ ಇಸ್ ದಟ್ ಕೋರ್ ಪಾಯಿಂಟ್, ಇದರಲ್ಲಿ ಕೋರ್ ಪ್ರಿನ್ಸಿಪಲ್ ಏನು, ಎಲ್ಲಿ ಗಮನ ಕೊಡಬೇಕು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ, ನಿಮ್ಮನ್ನು ಅವನು ಅಟ್ಯಾಕ್ ಮಾಡ್ತಾ ಇರೋದೇ ನಿಮ್ಮನ್ನಲ್ಲ, ನೀವು ದೇವರ ಉದ್ದೇಶವನ್ನು ನೆರವೇರಿಸಬಾರ್ದು ಅನ್ನೋದು. ಸೊ ಹಾಗಾದರೆ ದೇವರ ಉದ್ದೇಶ, ನೀವು ದೇವರ ಉದ್ದೇಶವನ್ನು ನೆರವೇರಿಸಲೇಬೇಕು ಅನ್ನೋದು. ಇನ್ನೊಂದು ಸಿಂಪಲ್ ಆಗಿ ಬೇರೆ ರೀತಿ ಹೇಳಬೇಕು ಅಂದರೆ, ದೇವರು ನಿಮಗೆ ಅಂತ ಜಗದುತ್ಪತ್ತಿಗೆ ಮುಂಚೆನೆ ಆಕಾಶವೂ ಇರಲಿಲ್ಲ, ಭೂಮಿನೆಯಲ್ಲೂ ಇರಲಿಲ್ಲ, ಆಗಲೇ ಯೇಸು ಕ್ರಿಸ್ತನಲ್ಲಿ ನೆರವೇರಿರುವ ಕಾರ್ಯಗಳು ಅದು ಆತ್ಮದ ರೂಪದಲ್ಲಿದೆ, ವಾಕ್ಯದ ರೂಪದಲ್ಲಿದೆ. ಆ ಕಾರ್ಯವನ್ನು ಈಗ ನಿಮ್ಮ ಶರೀರದಲ್ಲಿ ಕಾಣುವ ರೂಪದಲ್ಲಿ ಅದು ಪ್ರಕಟಿಸಲೇಬೇಕು. ಯಾಕೆ ಅದು ಪ್ರಕಟಿಸುವಾಗ ಮಾತ್ರನೇ ದೇವರ ಉದ್ದೇಶ ನೆರವೇರಿದೆ, ದೇವರ ನಾಮ ಮಹಿಮೆ ಪಡೋದು. ದೇವರು ಯಾವ ಪರ್ಪಸ್ಗೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಸೃಷ್ಟಿಸಿರೋ ಅದು ನೆರವೇರಿದೆ ಅಂತ ಅರ್ಥ. ಸೊ ಇದನ್ನು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇಮ್ಯಾಜಿನ್ ಈಗ ಒಂದು ಆ್ಯಂಬುಲೆನ್ಸ್ ಗಾಡಿ, ಆ್ಯಂಬುಲೆನ್ಸಲ್ಲಿ ಪೇಷಂಟ್ ಜೀವಕ್ಕೆ ಹೋರಾಡ್ತಾ ಇದ್ದಾನೆ. ಇನ್ನೂ ಒಂದು 10 ಮಿನಿಟ್ಸಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಬದುಕೋದು, ಇಲ್ಲಾಂದರೆ ಸತ್ತೋಗ್ತಾನೆ. ಅಂಥದ್ರಲ್ಲಿ ಈಗ ಆ್ಯಂಬುಲೆನ್ಸ್ ರೋಡಲ್ಲಿ ಬರ್ತಾ ಇದೆ, ಆದರೆ ರೋಡಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ಕು, ರೋಡ್ ಬ್ಲಾಕ್ ಆಗಿದೆ, ಹೋಗೋಕ್ಕೆ ದಾರಿ ಇಲ್ಲ. ಈಗ ಆ್ಯಂಬುಲೆನ್ಸ್ ಏನು ಮಾಡ್ತಾನಂದರೆ, ಅವನಲ್ಲಿರುವ ಪವರ್ ಏನಂದರೆ ಆ ಸೈರನ್ನು. ಆ ಸೈರನ್ ಹಾಕಿದ್ರೆ ಅವನು ಎಂಥ ಟ್ರಾಫಿಕ್ ಯಾವುದೇ ಬ್ಲಾಕ್ ಇರಲಿ ಎಲ್ಲ ಸೈಡ್ಗೆ ಹೋಗ್ಬೇಕು. ಒನ್ ವೇಯಲ್ಲಿ ಹೋದ್ರೆ ಅವನ್ನ ಕೇಳೋರಿಲ್ಲ, ರಾಂಗ್ ಡೈರೆಕ್ಷನಲ್ಲಿ ಹೋದ್ರೆ ಕೇಳೋರಿಲ್ಲ. ಒಟ್ಟಲ್ಲಿ ಆ ಸೈರನ್ನು ಹೊಡೆದಿದ್ದ ಕೂಡಲೇ ಎಲ್ಲರೂ ದಾರಿ ಬಿಡಲೇಬೇಕು, ಎಲ್ಲ ಬ್ಲಾಕ್ ಇದ್ರೆ ಬ್ಲಾಕ್ ತೆಗಿಲೇಬೇಕು, ಎಲ್ಲ ಮುಂದೆ ಹೋಗಿ ಅವನು ಹಾಸ್ಪಿಟಲ್ಗೆ ರೀಚ್ ಆಗಿ ಆ ಒಂದು ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡೋದೆ. ಹಂಗಾದ್ರೆ ಇಲ್ಲಿ ಉದ್ದೇಶ, ಅವನು ಹೆಂಗಾದ್ರೂ ಹಾಸ್ಪಿಟಲ್ಗೆ ಹೋಗಿ ಪೇಷಂಟ್ನ ಸಮಯಕ್ಕೆ ಸೇರಿಸ್ಬೇಕು. ಅದಕ್ಕೆ ಅಡ್ಡವಾಗಿ ಇರೋದಕ್ಕೆ ಅವನ ಅಥಾರಿಟಿ ಪವರ್ ಎಲ್ಲಿದೆ, ಸೈರನ್ನಲ್ಲಿದೆ. ಅದೇ ರೀತಿಯೇ ನಮ್ಮಲ್ಲಿ ನಮ್ಮ ದೇವರ ಉದ್ದೇಶವನ್ನು ನೆರವೇರಿಸೋದಕ್ಕೆ ಎಂಥ ಒಂದು ಸಮಸ್ಯೆಗಳು ಅಡ್ಡ ಬಂದರೂ ನಮಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಅದನ್ನು ನೋಡ್ತಾ ಇದ್ರೆ ನಾವು ಮುಂದೆ ಹೋಗೋದಿಲ್ಲ. ಆದರೆ ನನ್ನಲ್ಲಿರುವ ಪವರ್ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು ಕ್ರಿಸ್ತನು. ಯಾವ ರೀತಿ ಸೈರನ್ ನೋಡಿದ್ರೆ ಎಲ್ಲ ಸೈಡ್ಗೆ ಹೋಗ್ತಾ ಇರೋ, ಆ ರೀತಿ ಯೇಸು ಕ್ರಿಸ್ತನು ನನ್ನಲ್ಲಿ ಪ್ರಕಟವಾಗುವಾಗ ಎಲ್ಲ ಸೈಡ್ಗೆ ಹೋಗ್ಲೇಬೇಕು. ಎಲ್ಲ ಶತ್ರುಗಳು, ಎಲ್ಲ ಶೈತಾನ ಕಾರ್ಯಗಳು ಎಲ್ಲ ನಿರ್ಮೂಲ ಆಗಲೇಬೇಕು. ಯಾಕಂದರೆ ನಾನು ದೇವರ ಉದ್ದೇಶವನ್ನು ನೆರವೇರಿಸೋದೇ ನನ್ನ ಗುರಿ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದಟ್ ಪಿಕ್ಚರ್. ಸೊ ಹಾಗಾದರೆ ಎನಿಮಿ, ಯಾವನು ಶತ್ರು ದೇವರ ಉದ್ದೇಶ ನಿಮ್ಮಲ್ಲಿ ನೆರವೇರಬಾರ್ದು ಅಂತ ಹೋರಾಡ್ತಾ ಇರುವ ಜಾಗದಲ್ಲಿ ನಿಮ್ಮ ಗುರಿ ನಾನಲ್ಲ, ನನ್ನ ಬಲದಿಂದ ಅಲ್ಲ, ನನ್ನಲ್ಲಿರುವ ಯೇಸು ಕ್ರಿಸ್ತನಿಂದ ಆ ಉದ್ದೇಶವನ್ನು ನೆರವೇರಿಸುವುದೇ ನನ್ನ ಗುರಿ ಅಂತ ಆ ರೀತಿ ನೋಡುವಾಗ ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವ ಆ ಶಕ್ತಿ, ಆ ಪವರ್, ಆ ಅಧಿಕಾರ ನಿಮ್ಮಲ್ಲಿ ಪ್ರಕಟವಾಗುವುದು. ಇದಕ್ಕೆ ಲೂಕ್ 10:19 ವಾಕ್ಯ ಈ ರೀತಿ ಹೇಳ್ತಾ ಇದೆ, we have been given the power and authority to trample upon serpents and scorpions and over all the power of the enemy, by nothing any means harm you. ನಿಮಗೆ ಯಾವುದೇ ಒಂದು ಹಾನಿ ಆಗೋದು. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಶೈತಾನ್ ಅವನ ಕೆಲಸ ಮಾಡ್ತಾ ಇದ್ದಾನೆ, ನಾವು ಯೇಸು ಕ್ರಿಸ್ತನಲ್ಲಿ ನಮ್ಮ ಕೆಲಸವನ್ನು ಮಾಡ್ತಾ ಇರೋದೆ. ಸೊ ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್, ವಾಟ್ ಇಸ್ ದ ಅದರ್ ರೀಸನ್? ದ ಥಾಟ್ಸ್, ನಿಮಗೆ ಬರುವ ಆಲೋಚನೆಗಳು. ಎಂಥ ಆಲೋಚನೆಗಳಂದರೆ, ನಿಮ್ಮನ್ನು ಯಾಮಾರಿಸುವ ವಂಚನೆಗಳು, ಸುಳ್ಳಾದ ಆಲೋಚನೆಗಳು, ವಂಚಿಸುವ, ಯಾಮಾರಿಸುವ ಆಲೋಚನೆಗಳು. ಇದನ್ನು ನೀವು ಸತ್ಯ ಅಂತ ನಂಬುವಾಗ ಶೈತಾನ ನಿಮ್ಮೊಳಗಡೆ ನುಗ್ತಾ ಇದ್ದಾನೆ. 4ನೇ ಪಾಯಿಂಟ್. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಅಗೇನ್. ಸೊ ಹಾಗಾದರೆ ಶೈತಾನ ಬಂದು ಬರೀ ನಿಮ್ಮನ್ನು ಟೆಂಪ್ಟ್ ಮಾಡಿ, ನೀವು ಯಾವುದೋ ತಪ್ಪಿನಿಂದ ಈ ರೀತಿ ಮಾತ್ರ ಅಲ್ಲ, ನಿಮಗೆ ಅವನು ಕೊಡುವ ಆಲೋಚನೆಗಳಲ್ಲಿ ನೀವು ಯಾವುದು ಅವನು ಕೊಡುವ ಸುಳ್ಳಾದ ಆಲೋಚನೆಗಳನ್ನ ನೀವು ಸತ್ಯ ಅಂತ ಒಪ್ಪಿಕೊಂಡು ಸ್ವೀಕಾರ ಮಾಡಿಕೊಳ್ಳುವಾಗ ನೀವು ಅವನಿಗೆ ಬಾಗಿಲನ್ನು ತೆರೀತಾ ಇದ್ದೀರಾ. ಯಾವ ರೀತಿ? ಲೆಟ್ ಮಿ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ದೇವರು ಎಲ್ಲಿದ್ದಾರೆ, ಇದ್ದರೆ ನಾನು ಯಾಕೆ ಈ ಪರಿಸ್ಥಿತಿಯಲ್ಲಿರ್ತೀನಿ ಅನ್ನುವ ಮಾತನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದು ರಕ್ಷಣೆ ಹೊಂದಿರೋರು ಮಾತಾಡೋ ಮಾತುಗಳು.
ಸೊ ಹಾಗಾದರೆ ನಿಮ್ಮ ಪರಿಸ್ಥಿತಿಯ ನಿಮಿತ್ತವಾಗಿ, ನಿಮ್ಮ ಅನುಭವಿಸ್ತಾ ಇರುವ ಕಾರ್ಯಗಳ ನಿಮಿತ್ತವಾಗಿ ನಿಮ್ಮ ಬರುವ ಆಲೋಚನೆಯನ್ನು ಬಾಯಲ್ಲಿ ಕೊಡ್ತಾ ಇದ್ದೀರಾ. ದೇವ್ರು ಎಲ್ಲಿದ್ದಾರೆ, ದೇವ್ರು ದೂರ ಇದ್ದಾರೆ, ದೇವರು ನನ್ನ ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತಾ ಇದ್ದೆ. ಸೊ ಈಗೇನು ಮಾಡ್ತಾ ಇದ್ದೀರಾ, ಈಗ ನಿಮ್ಮ ಪರಿಸ್ಥಿತಿಯ ಮೂಲಕ ನೀವು ಬಂದ ಆಲೋಚನೆಯನ್ನು ಅದನ್ನು ಒಪ್ಪಿಕೊಂಡಿರೋದ್ರಿಂದನೇ ನಿಮ್ಮ ಬಾಯಲ್ಲಿ ಬಂದಿತ್ತು. ಅದನ್ನು ಅಕ್ಸೆಪ್ಟ್ ಮಾಡಿ ಹೌದು ಅಂತ ಹೇಳಿದ್ರಿಂದನೇ ನಿಮ್ಮ ಬಾಯಲ್ಲಿ ಬಂದಿತ್ತು. ಈಗ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಸುಳ್ಳಾದ ಕಾರ್ಯವನ್ನು ಸತ್ಯ ಅಂತ ನಂಬಿ ಒಪ್ಪಿಕೊಂಡು ಅಂಗೀಕರಿಸ್ಕೊಂಡು ಅದನ್ನು ವ್ಯಕ್ತಪಡಿಸಿದ್ದೀರಾ. ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರದೇ ಇರೋದ್ರಿಂದ ಏನು ಮಾಡಿ, ನನ್ನ ಜೀವನ ಎಲ್ಲ ಹಿಂಗೆ ಆಗೋಯ್ತು ಅಂತ ಹೇಳ್ತೀರಲ್ಲ, ಆ ಮಾತು ಸಾಧಾರಣವಾಗಿ ಬಂದಿಲ್ಲ. ಆ ಆಲೋಚನೆಯನ್ನು ನೀವು ಒಪ್ಪಿಕೊಂಡು ಅದರ ಜೊತೆ ಒಂದಾಗಿ ಅದನ್ನು ಹಾಗೆ ಅಕ್ನಾಲೇಜ್ ಮಾಡ್ತಾ ಇದ್ದೀರಾ, ವ್ಯಕ್ತಪಡಿಸ್ತಾ ಇದ್ದೀರಾ. ಅದನ್ನು ವ್ಯಕ್ತಪಡಿಸುವಾಗ ಅದು ಸೈತಾನ ನಿಮ್ಮನ್ನು ಅದೇ ಪರಿಸ್ಥಿತಿಯಲ್ಲಿ ಇಟ್ಟಿರೋಕ್ಕೆ ಅವನಿಗೆ ಅನುಕೂಲವಾಗ್ತಾ ಇದೆ. ನಾನು ಎಲ್ಲ ಟ್ರೈ ಮಾಡಿಬಿಟ್ಟೆ, ಏನೂ ನಡೀತಾ ಇಲ್ಲ, ಏನು ನಡೆಯೋದೂ ಇಲ್ಲ. ಈ ಮಾತೇನು ಇದು? ಇಂಥ ಮಾತುಗಳು. ದೇವರು ಎಲ್ರಿಗೂ ಸಹಾಯ ಮಾಡ್ತಾನೆ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ, ನಮ್ಮ ಮನೇಲಿ ಮಾತ್ರ ಏನೂ ನಡೀತಾ ಇಲ್ಲ. ಇಂಥ ಮಾತುಗಳು ಇವುಗಳೆಲ್ಲ ಏನಂದರೆ, ನೀವು ಆ ಆಲೋಚನೆ, ಆ ಸುಳ್ಳಾದ ಕಾರ್ಯವನ್ನು ನೀವು ಸ್ವೀಕಾರ ಮಾಡಿ ನಿಮ್ದು ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ಅದರಂತೆ ವ್ಯಕ್ತಪಡಿಸಿದ್ದೀರ. ಸೊ ಅದರಿಂದ ನಿಮ್ಮ ಬಾಯಲ್ಲಿ ಒಂದು ಮಾತು ಬಂದಿದೆ ಅಂದರೆ ಅದು ಆಕಸ್ಮಿಕವಾಗಿ ಬಂದಿಲ್ಲ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಸ್ವೀಕಾರ ಮಾಡ್ಕೊಂಡಿದ್ದೀರಾ, ಒಪ್ಪಿಕೊಂಡಿದ್ದೀರಾ, ಅದನ್ನು ಅಂಗೀಕರಿಸ್ಕೊಂಡಿದ್ದೀರಾ. ನೀವು ಅಂಗೀಕರಿಸ್ಕೊಂಡಿರೋದನ್ನ ಅನುಭವಿಸ್ತಾ ಇದ್ದೀರಾ. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತಿಂದ ಯಾವ ಆಲೋಚನೆಗಳು ಬಂದರೂ ಯಾವುದನ್ನು ಒಪ್ಪಿಕೊಂಡು ಅದನ್ನು ಬಾಯಿಂದ ಹೇಳ್ತಾ ಇದ್ದೀರಾ. ಬಿಕಾಸ್ ಬಾಯಿಂದ ಬರೋದು ಆಕಸ್ಮಿಕವಾಗಿ ಬರೋದಿಲ್ಲ. ಬಾಯಲ್ಲಿ ಬರೋದು ನಿಮ್ಮ ಮನಸ್ಸು ಒಪ್ಪಿಕೊಳ್ಳಬೇಕು. ನಿಮ್ಮ ಮನಸ್ಸು ತೀರ್ಮಾನ ಮಾಡಿರುತ್ತೆ, ಇದನ್ನೇ ಹೇಳಬೇಕು, ಇದನ್ನೇ ಮಾಡಬೇಕು. ಅದೇ ರೀತಿ ನೀವು ಏನು ಹೇಳ್ತಾ ಇದ್ದೀರೋ ಅದರಂತೆ ನೀವು ಅನುಭವಿಸೋದು. ನೀವು ಒಂದನ್ನೇ ಹೇಳ್ಬಿಟ್ಟು ಇನ್ನೊಂದನ್ನು ಅನುಭವಿಸೋಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ನೀವು ಅದರಂತೆಯೇ ಈಗ ಕೂಡ ನೋಡಿ, ಸರಿ ಈ ಥರ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ ಅಂದ್ಕೊಳ್ಳಿ. ಅನೇಕರಿಗೆ ಹೇಳ್ತಾನೆ ಇದ್ದೀನಿ ನಾನು, ನಿಮ್ಮ ಪರಿಸ್ಥಿತಿನ ಮಾತಾಡಬೇಡಿ, ಇಲ್ಲ ಅಂತ ಮಾತಾಡಬೇಡಿ, ಯಾವಾಗಲೂ ಸಾಲದಲ್ಲೇ ಇದ್ದೀನಿ, ಸಾಲ ಅಂತ ಅದನ್ನೇ ಮಾತಾಡಬೇಡಿ, ಅದಕ್ಕೆ ವಿರುದ್ಧವಾಗಿ ದೇವರ ವಾಕ್ಯದ ಪ್ರಕಾರ ಮಾತಾಡಿ ಅಂದ್ರೂ ಈಗೇನು ಮಾಡ್ತಾರೆ, ಒಳಗಡೆ ಸಾಲದಲ್ಲೇ ಮುಳುಗೋಗಿದ್ದೀನಿ, ದೇವ್ರು ನನಗೆ ಸಹಾಯನೇ ಮಾಡ್ತಾ ಇಲ್ಲ ಅನ್ನೋದು ಒಳಗಡೆ ತುಂಬಿದೆ. ಆದರೆ ಮಾತಲ್ಲಿ ಪಾಸ್ಟ್ರು ಹೇಳಿದ್ರಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಐಶ್ವರ್ಯವಾಗಿದ್ದೀನಿ, ನಾನು ಆಶೀರ್ವಾದವಾಗಿದ್ದೀನಿ ಅನ್ನೋದು ಮಾತ್ರ ಬಾಯಲ್ಲಿ ಬರ್ತಾ ಇರುತ್ತೆ. ಸೊ ಇದು ಮಂತ್ರ ಹೇಳೋ ಥರ ನೀವು ನಿಮ್ಮ ಒಳಗಡೆಯಿಂದ ಒಂದು ಪ್ರೇರೇಪಣೆಯಿಂದ ಬರ್ತಾ ಇದೆಯಾ, ಇಲ್ಲ ಒಬ್ರಿಗೆ ಈ ಥರ ಹೇಳು ಆಗುತ್ತೆ ಅಂತ ಮಂತ್ರ ಥರ ಹೇಳ್ತಾ ಇದ್ದೀರಾ. ನೀವು ಸುಮ್ಮನೆ ನಿಮ್ಮ ಒಳಗಡೆ ಒಂದು ಮಾನಸಾಂತರ ಆಗದೆ ಒಳಗಡೆ ಪ್ರೇರೇಪಣೆಯಿಂದ ಬರುವ ಮಾತಿಗೆ ಯಾವುದು ಪವರ್ ಇಲ್ಲ. ಒಳಗಡೆಯಿಂದ ಏನು ತುಂಬಿದೆಯೋ ಅದು ಬಾಯಲ್ಲಿ ಬರೋದು, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಅದೇ ನಡೆಯೋದು. ಆದರೆ ಒಳಗಡೆ ಒಂದು ಬದಲಾವಣೆ ಆಗದೆ ನಿಮ್ಮ ಬಾಯಲ್ಲಿ ದೇವರು ನನ್ನ ಆಶೀರ್ವದಿಸಿದ್ದಾರೆ, ನಾನು ಸಾಲದಲ್ಲಿ ಇರೋದಿಲ್ಲ, ನನ್ನ ಕಾಯಿಲೆ ಗುಣವಾಗಿದೆ ಅಂತ ಸುಮ್ಮನೆ 10 ಸರಿ ಹೇಳೋದ್ರಿಂದ ನಿಮಗೆ ಬಿಡುಗಡೆ ಬರೋದಿಲ್ಲ. ಇದನ್ನ ಹೆಂಗೆ ಅಂತ ಹೇಳಿದ್ರೆ ಇದಕ್ಕೆ ದಿಸ್ ಇಸ್ ಡಿಫರೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಥಾಟ್ಸ್ ಆ್ಯಂಡ್ ರಿನ್ಯೂವಿಂಗ್ ಆಫ್ ದ ಮೈಂಡ್. ಈಗ ಲೋಕದ ಪುಸ್ತಕಗಳು ತುಂಬ ಇದೆ, ಪಾಸಿಟಿವ್ ಥಿಂಕಿಂಗ್, ರೈಟ್ ಥಿಂಕ್, ಸರಿಯಾಗಿ ಯೋಚನೆ ಮಾಡು, ಸರಿಯಾಗಿ ಮಾತಾಡು. ಈಗ ಲೋಕದಲ್ಲಿರೋದೇನೆಂದರೆ ಅದು ಬರೀ ಶರೀರದ ಒಂದು ಪರಿಸ್ಥಿತಿಯನ್ನು ನೋಡಿ ಅದನ್ನು ಡೀಲ್ ಮಾಡುವ ವಿಷಯ. ಆದರೆ ದೇವರ ವಾಕ್ಯ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ದ ರಿನ್ಯೂವಿಂಗ್ ಆಫ್ ಯುವರ್ ಇನ್ನರ್ ಮ್ಯಾನ್, ನಿನ್ನ ಒಳಗಿನ ಮನುಷ್ಯ ಮಾನಸಾಂತರ ಆಗಬೇಕು, ನಿನ್ನ ಒಳಗಿನ ಮನುಷ್ಯ ಸತ್ಯವನ್ನು ತಿಳಿಯಬೇಕು, ನಿನ್ನ ಒಳಗಿನ ಮನುಷ್ಯನಿಗೆ ನಿಜವಾದ ಗುರುತು, ಐಡೆಂಟಿಟಿ, ಎಲ್ಲಿ ಯಾರಲ್ಲಿ ನೀನು ಏನಾಗಿದೆಯಾ ಅನ್ನುವ ಸತ್ಯವನ್ನು ತಿಳಿದು ಅಲ್ಲಿ ಒಳಗಡೆ ಒಂದು ಚೇಂಜ್, ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಆಗುವಾಗ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಇದನ್ನು ಉದಾಹರಣೆಯಾಗಿ ಹೇಳುವಾಗ ತುಂಬ ಗಮನದಿಂದ ಕೇಳಿ, ಎಕ್ಸಾಂಪಲ್ಸ್ ಹೇಳುವಾಗ ತುಂಬ ಗಮನದಿಂದ ಮರಿಬೇಡಿ ಅದನ್ನ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಒಂದು ವಾಟರ್ ಫಿಲ್ಟರ್ ಇದೆ. ಈಗ ವಾಟರ್ ಫಿಲ್ಟರ್ ನೀವು ಫಿಲ್ಟರ್ಸ್ ಮತ್ತು ಇದು ಕಾರ್ಟ್ರಿಜ್ ಇದೆಲ್ಲ ಚೇಂಜ್ ಮಾಡಿ ಒಂದು ವರ್ಷ ಮೇಲೆ ಆಗಿದೆ ಅಂದ್ಕೊಳ್ಳಿ. ಈಗೇನಾಗುತ್ತೆ, ಯೂಶಲಿ ಬೋರ್ವೆಲ್ಲಿಂದ ಬರೋ ಇದನ್ನು ನೋಡಿದ್ರೆ ಅದರಲ್ಲಿ ಕೆಸರು, ಮಣ್ಣು ಇದೆಲ್ಲ ಬಂದು ಅದರಲ್ಲಿ ಅಂಟ್ಕೊಂಡಿರುತ್ತೆ. ಅದನ್ನು ನೀವು ಸರಿಯಾದ ಟೈಮ್ಗೆ ನೀವು ಚೇಂಜ್ ಮಾಡಿಲ್ಲ ಅಂದರೆ
ಅದರಲ್ಲಿ ಆ ಕೆಸರೆಲ್ಲ ಸೇರ್ಕೊಂಡಿರೋದ್ರಿಂದ ನೀರಲ್ಲಿ ಒಂದು ಕೆಟ್ಟ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಈಗ ನೀವು ಒಂದು ಮಾಡ್ಬೋದು, ಏನು ಮಾಡ್ಬೋದು ಅಂದರೆ ಸುಮ್ಮನೆ ಸ್ಪ್ರೇ ತೊಗೊಂಡು ಒಂದು ಪರ್ಫ್ಯೂಮೋ ಏನೋ ತೊಗೊಂಡು ಅದ್ರ ಸುತ್ತ ಹೊಡೆದ್ಬಿಟ್ರೆ ನಿಮಗೆ ಸ್ಮೆಲ್ ಬರಲ್ಲ, ಕೆಟ್ಟ ಸ್ಮೆಲ್ ಬರಲ್ಲ. ಆದರೆ ಆ ನೀರು ಸ್ಮೆಲ್ ಬರಲಿಲ್ಲ ಅನ್ನೋದಕ್ಕೆ ಆ ನೀರೇನೋ ಒಳ್ಳೆ ನೀರಾಗಿಲ್ಲ. ಆ ರೀತಿಯಾದ ಲೈಫ್. ನೀವು ಒಳಗಡೆ ಈಗ ಅದು ಸ್ಮೆಲ್ಲು ಬರಲಿಲ್ಲ, ಆದರೆ ನೀರು ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು, ಅದು ಒಳಗಡೆ ಇರುವ ಫಿಲ್ಟರ್, ಕಾರ್ಟ್ರಿಜ್ ಸಿಸ್ಟಮ್ನೇ ರೀಪ್ಲೇಸ್ ಮಾಡಿ ಎಲ್ಲ ಹೊಸದಾಗಿ ಮಾಡಿದ್ರೆ ಮಾತ್ರನೇ ಅದು ಹೊರಗಡೆ ಕ್ಲೀನಾದ ನೀರನ್ನ ಕೊಡೋದು. ಆ ರೀತಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಒಂದು ಪರಿಸ್ಥಿತಿ ಬದಲಾವಣೆ ಆಗೋಕ್ಕೋಸ್ಕರ ತಾತ್ಕಾಲಿಕವಾಗಿ, ಟೆಂಪ್ರರಿ ಆಗಿ, ಕ್ವಿಕ್ ಫಿಕ್ಸ್ ಅಂತಾರೆ. ಇದು ಮಾಡಿದ್ರೆ ಹಿಂಗೆ ಆಗುತ್ತಂತೆ, ಹಂಗೆ ಮಾಡಿದ್ರೆ ಆಗುತ್ತಂತೆ. ವಚನಗಳನ್ನ ಕೂಡ ಹೆಂಗೆ ಮಂತ್ರ ಥರ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ನಾವಿವತ್ತು ಫಾರ್ ಎಕ್ಸಾಂಪಲ್ ನಾನು ಒಂದು 5 times ಬರೀರಿ ಅಂದಿದ ತಕ್ಷಣ 5 times ಬರೆಯೋದ್ರದ್ದೇ ಆಗಿಬಿಡುತ್ತೆ. ಆ 5 times ಬರೆಯೋದು ಎಲ್ಲಿ ಆಗಬೇಕು ಅಂದರೆ, ಆ ಬರೆಯೋದು ಆಗೋದು ಒಳಗಡೆ ಮಾನಸಾಂತರ ಆಗ್ತಾ ಇದೆ ಅನ್ನುವ ಭಾವನೆಯಿಂದ ಅದು ಬರೆಯುವಾಗ ಅದು ಕಾರ್ಯ ನಡೆಯುತ್ತೆ. ಆದರೆ ನನ್ನ ಪರಿಸ್ಥಿತಿ ಬದಲಾವಣೆ ಆಗೋಕ್ಕೋಸ್ಕರ 5 ಸರಿ ಬರೀತಾ ಇದ್ದೀನಿ ಅಂದರೆ ಈ ಪರ್ಫ್ಯೂಮ್ ಮಾಡ್ದಂಗೆ ಇರುತ್ತೆ ನಿಮ್ಮದು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದೊಂದು ಕಾರ್ಯವೂ ಹೇಳ್ಕೊಂಡು ಬಂದೆ. ಯಾವ ರೀತಿ ಇದಕ್ಕೆಲ್ಲ ಮೂಲ ನೋಡಿದ್ರೆ ಇಟ್ ವಿಲ್ ಬಿ ದ ಐಡೆಂಟಿಟಿ. ನೀವು ಯಾರು, ಎಲ್ಲಿರುವರು. ಈಗ ಇದು ಎಲ್ಲದಕ್ಕಿಂತ ಪ್ರಾಮುಖ್ಯವಾದ ಕಾರ್ಯ ಏನಂತ ಹೇಳಿದ್ರೆ, ಈಗ ನಾವು 4 ಕಾರಣ ಹೇಳಿದೆ. ಇದರ 4 ಕಾರಣದಲ್ಲಿ 90% ವಿಶ್ವಾಸಿಗಳು ಯಾವ ಕಾರಣದಿಂದ ಶೈತಾನ ಈಸಿಯಾಗಿ ಒಳಗಡೆ ನುಗ್ಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸುಳ್ಳಾದ ಕಾರ್ಯವನ್ನು ಸತ್ಯ ಅಂತ ಒಪ್ಪಿಕೊಂಡು ಜೀವಿಸುವುದು. ಬಿಲೀವರ್ಸ್ unknowingly agree the lies as the truth. ಇಲ್ಲೇ ಯಾಕಂದರೆ ಸೈತಾನ ಬಂದ್ಬಿಟ್ಟು ಅವನ ಬಲವನ್ನು ಉಪಯೋಗಿಸಿ, ಪವರನ್ನು ಉಪಯೋಗಿಸಿ ಆ ರೀತಿ ಅಟ್ಯಾಕ್ ಮಾಡ್ತಾ ಇಲ್ಲ. ಇವಾಗಿಂದಲ್ಲ, ಆದಿಯಲ್ಲಿ ಯಾವುದನ್ನು ಸುಳ್ಳನ್ನು ಹೇಳಿ ಸತ್ಯ ಅಂತ ನಂಬಿಸಿದ್ನೋ ಇವತ್ತು ಕೂಡ ಅದೇ ಕಾರ್ಯವನ್ನೇ ಮಾಡ್ತಾ ಇರೋದು. ಸೊ ಅದರಿಂದ ಈಗ ನೀವು ಯಾವುದನ್ನು ಇದನ್ನು ಏನಕ್ಕೆ, ವಾಟ್ ಇಸ್ ದ ರೀಸನ್, ಯಾಕೆ ಅಂತ ಹೇಳಿದ್ರೆ, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ.